व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं स्वस्त्यस्तु सतां रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्। ವಾನರರ ಸೇನೆ ನಾಲ್ಕು ದಿಕ್ಕುಗಳಲ್ಲೂ ಸೀತೆಯ ಹುಡುಕಾಟಕ್ಕಾಗಿ ತೆರಳಿವೆ. ಅದರಲ್ಲಿ ದಕ್ಷಿಣದ ದಿಕ್ಕಿನ ಕಪಿಗಳು ಮಾತ್ರ ಬರಲಿಲ್ಲ. ಉಳಿದವರೆಲ್ಲ ಬಂದು ಸುಗ್ರೀವನ ಸ್ಥಾನವನ್ನು ಮರಳಿ ಸೇರಿದ್ದಾರೆ. ದಕ್ಷಿಣಕ್ಕೆ ಬಂದ ಜಾಂಬವಂತ, ಹನುಮಂತ ಮೊದಲಾದ ಎಲ್ಲರೂ ಮರಳಿ ಸುಗ್ರೀವನಿಗೆ ಬರುವ ಮುನ್ನವೇ ಸಮಯ ಮೀರಿ ಹೋಗಿದೆ. ಯಾವುದೋ ಒಂದು ಗುಹೆಯಲ್ಲಿ ಸಿಲುಕಿಕೊಂಡು ಸ್ವಯಂಪ್ರಭಾ ಅನ್ನುವಂತಹ ಆ ಗುಹೆಯಲ್ಲಿ ಇದ್ದ ಅದರ ಒಡತಿ ಅವರನ್ನೆಲ್ಲ ಹೊರಕ್ಕೆ ಬಿಡ್ತಾಳೆ. ಸಮುದ್ರದ ತೀರದಲ್ಲಿ ಹೀಗೆ ತಾವು ಪ್ರಾಣ ಬಿಡುವಂಥ ಆಲೋಚನೆಯನ್ನು ಅಂಗದ ಮುಂದಿಟ್ಟಾಗ ಅದು ಕೊನೆಗೆ ಬೇರೆಯದೇ ಆದ ಒಂದು ಪಂಗಡವನ್ನು ಸಿದ್ಧಪಡಿಸುವ ರೀತಿಯ ಮಾತುಗಳಾಗಿ ಬದಲಾದಾಗ ಹನುಮಂತ ತಡೆದು ನಿಲ್ಲಿಸಿ, ನಾವೆಲ್ಲರೂ ಸುಗ್ರೀವನಿಗೇ ಅಡಿಯಾಳಾಗಿ ಇರಬೇಕಾದವರು, ನಮ್ಮ ಯೋಚನೆಗಳಲ್ಲಿ ಬೇರೆ ಥರದ ಮಾತುಗಳು ಯಾವತ್ತಿಗೂ ಕೂಡ ಅದು ಒಳ್ಳೆಯದಲ್ಲ. ಸುಗ್ರೀವ ನೀನು ತಿಳಿದಂತೆ ದುಷ್ಟ ಅಲ್ಲ, ಮತ್ತು ವಿವೇಚನೆ ಮಾಡದೆ ಶಿಕ್ಷೆ ನೀಡುವವನೂ ಅಲ್ಲ ಅನ್ನುವ ಸಂಗತಿಯನ್ನು ಹೇಳಿ ಬಳಿಕ ಪ್ರಾಯೋಪವೇಶಕ್ಕಾಗಿ ಆಕಾಶದತ್ತ ಮುಖ ಮಾಡಿ ಬೆನ್ನನ್ನು ನೆಲಕ್ಕೆ ಒರಗಿ ಮಲಗಿದ್ದ ಹೊತ್ತಿನಲ್ಲಿ ಕರಿಯಾದ ನೆರಳೊಂದು ಅವರನ್ನು ಆವರಿಸಿಕೊಂಡು ದುರ್ವಾಸನೆಯಿಂದ ಕೂಡಿದ ಬಾಯಿಯಿಂದ ತಿಂದು ಬಿಡ್ತೇನೆ ಅಂತ ಬಂದ ಆ ವಿಕಾರವಾದ ರೂಪವನ್ನು ಕಂಡು ಬೆದರಿ ಜಟಾಯುವಿನ ಕಥೆಯನ್ನು ಹೇಳಿಕೊಳ್ತಾರೆ. ಜಟಾಯು ಪುಣ್ಯವಂತ, ಸೀತೆಯನ್ನು ಕಾಪಿಡುವುದಕ್ಕಾಗಿ ಹೋರಾಡಿ ರಾಮನ ತೊಡೆಯಲ್ಲಿ ಪ್ರಾಣ ಬಿಟ್ಟು ತನ್ನ ಬದುಕನ್ನು ಸಾರ್ಥಕಪಡಿಸಿಕೊಂಡವ ಅಂತ ಹೀಗೆ ಹೇಳಿದಾಗ ತನ್ನ ತಮ್ಮನ ಹೆಸರು ಬಂತು ಅಂತ ಕುತೂಹಲದಿಂದ ಆ ಸಂಪಾತಿ ಏನಾಯಿತು ಅನ್ನೋದನ್ನು ಬಿಡಿಸಿ ಹೇಳಿ ಎಂದಾಗ ನಡೆದ ಸಂಗತಿಯನ್ನೆಲ್ಲ ಹೇಳುತ್ತಾರೆ. ಆಗ ರಾಮಚಂದ್ರನ ಮಡದಿಯಾದ ಸೀತೆಯ ಅಪಹಾರವನ್ನು ನಡೆಸಿದ್ದರ ಬಗ್ಗೆ ಅಚ್ಚರಿಪಟ್ಟು ಅದರ ವಿಷಯದಲ್ಲಿ ನಾನೇ ಖಂಡಿತ ದೈಹಿಕವಾಗಿ ಆಗದೇ ಇದ್ದರೂ ಕೂಡ ವಾಂಗ್ಮನಸ್ಸಿನ ಸೇವೆಯನ್ನು ನಾನು ಮಾಡಲೇಬೇಕು ಅಂತ ಹಠತೊಟ್ಟಾಗ ಗರ್ಹಿತಂತು ಕೃತಂಕರ್ಮ ಏನಸ್ಮ ಪಿಶಿತಾಶಿನ ಪ್ರತೀಕಾರ್ಯಂಚ ಮೇ ತಸ್ಯ ವೈರಂ ಭ್ರಾತುಃ ಕೃತಂ ಭವೇತ್. ನನ್ನ ತಮ್ಮನನ್ನು ಹೊಡೆದುರುಳಿಸಿದಂತಹ ಆ ದುರುಳನಾದಂತಹ ರಾವಣನಿಗೆ ಪ್ರತೀಕಾರವನ್ನು ಸಲ್ಲಿಸುವ ಕಾರ್ಯದಲ್ಲಿ ನಾನು ನೇರವಾಗಿ ಭಾಗವಹಿಸಲಿಕ್ಕಾಗದೇ ಇದ್ದರೂ ಕೂಡ ಖಂಡಿತ ಅದಕ್ಕೆ ಪೂರಕವಾದ ಅಂಶಗಳನ್ನು ನಾನು ಹೇಳ್ತೇನೆ ಅಂತ ಹೇಳಿ ಸಮುದ್ರಂ ನೇತುಮಿಚ್ಛಾಮಿ ಭವದ್ಭಿರ್ವರುಣಾಲಯಂ ಪ್ರದಾಸ್ಯಾಂ ಯುಧಕಂ ಭ್ರಾತುಃ ಸ್ವರ್ಗತಶ್ಚ ಮಹಾತ್ಮನಃ. ತಕ್ಷಣವೇ ಸಮುದ್ರದ ದಡದವರೆಗೆ ಬಂದು ನಾನು ನೀರಿನಲ್ಲಿ ಅರ್ಘ್ಯವನ್ನಿತ್ತು ಸ್ವರ್ಗತನಾದಂತಹ ಜಟಾಯುವಿಗಾಗಿ ನಾನು ನೀರನ್ನು ಕೊಡಬೇಕಿದೆ ಅಂತ ಹೇಳಿಕೊಳ್ತಾ ತಥೋ ನೀತ್ವಾತು ತಂದೇಶಂ ತೀರಂ ನದ ನದೀಪತೇ ನಿರ್ದಗ್ಧ ಪಕ್ಷಂ ಸಂಪಾತಿಂ ವಾನರಾ ಸುಮಹೌಜಸಃ. ಅವನು ಹಾಗೆ ಹೇಳಿದ ತಕ್ಷಣ ಅವನನ್ನು
ನಿಧಾನಕ್ಕೆ ಎತ್ತಿಕೊಂಡು ಕಪಿಗಳೆಲ್ಲ ಸಮುದ್ರದ ಬಳಿಯಲ್ಲಿ ನೀರು ಸಿಗುವ ಜಾಗದಲ್ಲಿ ಎಲ್ಲ ಹೊತ್ಕೊಂಡು ಬಂದು ಇಳಿಸಿದ್ದಾರೆ. ದೊಡ್ಡ ಗಾತ್ರದ ಶರೀರದವನು. ಆ ಬಳಿಕ ಮರಳಿ ಆ ಅರ್ಘ್ಯಾದಿಗಳನ್ನು ಕೊಟ್ಟ ಬಳಿಕ ಅವನಿಗೊಂದು ಸಮಾಧಾನದ ನಿಟ್ಟುಸಿರು ಬಿಟ್ಟದ್ದನ್ನು ಕಂಡು ಕಪಿಗಳಿಗೆಲ್ಲರಿಗೂ ಸಂತೋಷ ಆಯಿತು. ಏನೋ ಒಬ್ಬನ ತನ್ನ ಜೀವನದಲ್ಲಿ ಒಂದು ಕರ್ತವ್ಯ ನಿರ್ವಹಿಸಿದೆ ಎನ್ನುವ ತೃಪ್ತಿಯನ್ನು ನಾವು ಒದಗಿಸುವುದಕ್ಕೆ ನಾವು ಕಾರಣರಾದೆವಲ್ವ ಅಂತ ಬಭೂವು ವಾನರಾ ಹೃಷ್ಟಾ. ಅವರು ಕೂಡ ವಾನರರೆಲ್ಲ ಸಂತೋಷಪಟ್ಟರು ಈ ಸಂಪಾತಿಯ ಮನಸ್ಸಿನಲ್ಲಿ ಮೂಡಿದ ಸಮಾಧಾನದ ಭಾವಕ್ಕಾಗಿ. ಆನಂತರ ಅವರಲ್ಲಿ ಜಾಂಬವಾನ್ ವಾನರ ಶ್ರೇಷ್ಠ, ಹಿರಿಯನಾದಂತಹ ಜಾಂಬವಾನ್ ಕೂಡಲೇ ಗೃಧ್ರರಾಜರನ್ನ ಕುರಿತು ಹೇಳುತ್ತಾನೆ, ನಿನಗೇನೋ ಒಂದು ಸ್ವಲ್ಪ ಗೊತ್ತಿದೆ ಅಂತ ಹೇಳಿದ್ಯಲ್ವಾ, ಖಂಡಿತ ನಾನು ಸೇವೆ ಮಾಡಬೇಕು ಅಂತ ಹೇಳಿದಿಲ್ಲ. ಏನದು? ಯಾವ ರೀತಿ ನೀನು ಸೇವೆ ಮಾಡಲಿಕ್ಕೆ ಸಾಧ್ಯ? ನಮಗೆ ಯಾವ ರೀತಿಯ ಮಾಹಿತಿಯನ್ನು ನೀನು ನಮಗೆ ಕೊಡಬಹುದು ಹೇಳು. ಕೊಸೀತ ಕೇನವಾ ಹೃಷ್ಟ ಕೋವಾ ಹರತಿ ಮೈಥಿಲೀಂ ತದಾಖ್ಯಾತು ಭವಾನ್ ಸರ್ವಂ ಗತಿರ್ಭವ ಮನೋಕಸಾಂ. ಕಾಡಾಡಿಗಳಾಗಿ ನಿರಂತರ ತಿರುಗಿ ನಿಜವಾದ ಸತ್ಯವನ್ನು ಹುಡುಕುವುದರಲ್ಲಿ ಸೋತು ಸೀತೆಯ ಸುದ್ದಿಯನ್ನು ನಮ್ಮ ಯಜಮಾನನಾದಂತಹ ಸುಗ್ರೀವನಿಗೆ ಮಿತ್ರನಾದಂತಹ ರಾಮನಿಗೂ ತಿಳಿಸಲಾರದೆ ನಾವೆಲ್ಲ ಹಾಗೆ ಬಳಲಿದ್ದೇವೆ. ಈ ವಿಷಯದಲ್ಲಿ ನಿನಗೆ ಯಾವ ತಿಳಿವಿದ್ರೂ ಕೂಡ ನಮ್ಮ ಮುಂದೆ ಹಂಚಿಕೊಳ್ಳಬೇಕು. ಎಲ್ಲಿದ್ದಾಳೆ ಸೀತೆ? ಯಾರು ನೋಡಿದ್ದು ಆಕೆಯನ್ನು? ಎಲ್ಲಿಗೆ ಕರೆದೊಯ್ದಿದ್ದಾರೆ? ಯಾವ ದಿಕ್ಕಿನತ್ತ, ಯಾವ ಪ್ರದೇಶದತ್ತ ಹೋಗಿದ್ದಾನೆ? ಇದೆಲ್ಲವನ್ನು ನೀನು ಹೇಳಿದರೆ ನಮಗೆಲ್ಲರಿಗೂ ತುಂಬ ಸಮಾಧಾನ ಆಗುತ್ತೆ. ಆಗ ಅವನು ಆ ಅಂಶಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ಕೊಡುವುದಕ್ಕೋಸ್ಕರ ಹೇಳ್ತೇನೆ, ಕೇಳಿ. ವೈದೇಹಿಯ ಕುರಿತು ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ಅಹಮಸ್ಮಿನ್ ಗಿರೌ ದುರ್ಗೆ ಬಹುಯೋಜನಮಾಯತೆ ಚಿರಾನ್ನಿಪತಿತೋ ವೃದ್ಧ ಕ್ಷೀಣ ಪ್ರಾಣ ಪರಾಕ್ರಮ. ನಾನು ಇದೇ ದರಿಯಲ್ಲಿ ವಾಸ ಮಾಡ್ತಾ ಇರುವವನು. ವಾಸ ಮಾಡುವುದು ಅಂದರೆ ಏನು? ಬೇರೆ ಎಲ್ಲೂ ಓಡಾಡಲಿಕ್ಕೆ ಆಗೋದಿಲ್ಲ ಅಂದರೆ ಇಲ್ಲೇ ಇದ್ದೇನಷ್ಟೇ. ಚಿರಾತ್, ಬಹಳ ಕಾಲದಿಂದ, ನಿಪತಿತಃ, ಬಿದ್ದು ಇಲ್ಲೇ ಬದುಕಿದ್ದೇನೆ. ಬದುಕಲಿಕ್ಕಾಗಿ ಇಲ್ಲಿ ಓಡಾಡ್ತಾ ಇಲ್ಲ, ನಾನು ಬಿದ್ದಿದ್ದೇನೆ, ಪ್ರಾಣ ಹೋಗಿಲ್ಲ, ಬದುಕಿದ್ದೇನೆ. ಕ್ಷೀಣ ಪ್ರಾಣ ಪರಾಕ್ರಮ, ನನ್ನ ಹತ್ರ ದೇಹದಲ್ಲಿ ತಾಕತ್ತೂ ಇಲ್ಲ, ಓಡಾಡುವಂತಹ ಸೌಲಭ್ಯವೂ ಇಲ್ಲ. ಆದರೆ ಹೀಗೆ ತಮ್ಮಾಮೇವಂ ಗತಂ ಪುತ್ರ, ನನ್ನ ಈ ಪರಿಸ್ಥಿತಿಯನ್ನು ನೋಡಿ ನನ್ನ ಮಗನಾದ ಸುಪಾರ್ಶ್ವ ಅನ್ನುವವನು ನನ್ನ ಮೇಲಿನ ಕರುಣೆಯಿಂದ ನನಗೆ ಓಡಾಡಲಿಕ್ಕಾಗೋದಿಲ್ಲ, ಹಸಿದು ಸಾಯಬಾರ್ದು ಅಪ್ಪ ಅಂತ ಅವನೇ ಎಲ್ಲ ಕಡೆಗೆ ಹೋಗಿ ಓಡಾಡಿ ಬಂದು ನನಗೆ ಆಹಾರವನ್ನು ವ್ಯವಸ್ಥೆ ಮಾಡ್ತಾ ಇದ್ದ. ತುಂಬ ನನ್ನ ಮೇಲೆ ಕರುಣೆ. ಆಹಾರೇಣ ಯಥಾಕಾಲಂ ಬಿಭರ್ತಿ ಪತತಾಂಬರಃ, ಆಹಾರದಿಂದ ನನ್ನನ್ನು ರಕ್ಷಿಸ್ತಾ ಇದ್ದಾನೆ. ಒಂದು ಅಂಶ ಏನು ಅಂದರೆ, ತೀಕ್ಷ್ಣಕಾಮಾಸ್ತು ಗಂಧರ್ವಾಹ ತೀಕ್ಷ್ಣಕೋಪಾಭುಜಂಗಮಾಹ ಮೃಗಾಣಾಂತು ಭಯಂ ತೀಕ್ಷ್ಣಂ ತತಸ್ತೀಕ್ಷ್ಣಂ ಕ್ಷುಧಾವಯಂ. ಈ ಗಂಧರ್ವರಲ್ಲಿ ಜೊತೆಯಾಗಿ ಬದುಕುವುದು ಅವರಿಗೊಂದು ಸಹಜ ಸ್ವಭಾವ. ಒಟ್ಟಿಗೆ ಇರ್ತಾರೆ ಅವರವರ ಗಂಡು ಹೆಣ್ಣುಗಳ ಜೊತೆಗೆ. ಇಂಥದ್ದೊಂದು ಒಟ್ಟಿಗೆ ಬದುಕುವುದು ಅವರಿಗೆ ಬಹಳ ಹೆಚ್ಚಿನ ತೀಕ್ಷ್ಣವಾದಂತಹ ಬಯಕೆ. ಅದು ತೀಕ್ಷ್ಣ ಕೋಪಾಹ, ಸಿಟ್ಟುಗೊಳ್ಳುವುದು ಸರ್ಪಗಳಿಗೆ ಒಂದು ಸಹಜವಾದ ಸ್ವಭಾವ. ಮೃಗಗಳಿಗೆ ತೀಕ್ಷ್ಣವಾದ ಭಯ. ಯಾರೇನು ಮಾಡದೇ ಇದ್ದರೂ ನಾವು ಸುಮ್ಮನೆ ಹೀಗೆ ಹೋಗ್ತಾ ಇದ್ರೆ ಅಲ್ಲಿಂದ ಇದ್ದದ್ದು ಹಾಗೆ ಓಡೋಗುತ್ತೆ. ಅದು ಬೆಕ್ಕಿರ್ಬೋದು, ನಾಯಿ ಇರ್ಬೋದು. ಸಾಮಾನ್ಯ ಮನುಷ್ಯರ ಸಹವಾಸಕ್ಕೆ ಬಂದ ಮೇಲೆ ಒಂಚೂರು ಹಾಳಾಗ್ತವೆ. ಇಲ್ಲ ಅಂದರೆ ಕಾಡಿನಲ್ಲಿ ಯಾವ ಪ್ರಾಣಿಯೂ ಸುಮ್ಮನೆ ಕಾರಣ ಇಲ್ಲದೆ ಎಲ್ಲೂ ಮನುಷ್ಯರು ಓಡಾಡಿದ ಜಾಗದ ಕಡೆಗೆ ಬರುವುದಿಲ್ಲ. ಅವುಗಳಿಗೆ ಸಹಜವಾದೇ ಒಂದು ಭಯ ಇದೆ, ಅದು ತೀಕ್ಷ್ಣವಾದ ಭಯ. ನಾವೇನು ಮಾಡಲಿಲ್ಲ ಅಂದರೆ ಅವುಗಳು ಭಯಪಟ್ಟೇ ಓಡಾಡ್ತಾ ಇರ್ತವೆ. ಹಾಗೆ ನಾವು ತೀಕ್ಷ್ಣ ಕ್ಷುಧಾ, ಹಸಿವು ನಮ್ಮಂತಹ ಹದ್ದುಗಳಿಗೆ ಬಹಳ ಜಾಸ್ತಿ. ತೀಕ್ಷ್ಣ ಕ್ಷುಧಾ ಅಂದರೆ ತಡೀಲಿಕ್ಕಾಗದಂತಹ ಹಸಿವಿನ ಹೊಡೆತಕ್ಕೆ ನಾವು ಬಲಿಯಾಗ್ತೇವೆ. ಸಕತಾಚಿತ್ ಕ್ಷುಧಾರ್ಥಸ್ಯ ಮಮಾಹಾರಾಭಿಕಾಂಕ್ಷಿಣಃ, ತುಂಬ ಹಸಿದಿತ್ತು, ಆಹಾರ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ಅವತ್ತು ಸುಪಾರ್ಶ್ವ ನನ್ನ ಮಗ ಬರುವಾಗ ಏನೂ ಇಲ್ಲ ಅವನ ಕೈಯಲ್ಲಿ. ಗತ ಸೂರ್ಯೇಹನಿ ಪ್ರಾಪ್ತೋ ಮಮ ಪುತ್ರೋ ಹ್ಯನಾಮಿಷಃ. ನಾನು ಅವನ ಕೈ, ಬಾಯಿ, ಕೊಕ್ಕು ಎಲ್ಲ ನೋಡ್ತಾ ಇದ್ದೇನೆ. ಇವತ್ತೇನು ತಂದ, ಖಾಲಿ ಕೈಯಲ್ಲಿ ಬಂದಿದ್ದಾನೆ. ಮೊದಲೇ ಹಸಿದಿತ್ತು,
ಅದರ ಮೇಲೆ ಈ ಬುಭುಕ್ಷಿತನ್ನ ಪ್ರತಿಭಾತಿ ಕಿಂಚಿತು, ಏನು ಹೊಳೆಯುವುದೂ ಇಲ್ಲ, ಯಾರು ಏನು ಎತ್ತ ಮುಖ ಮೂತಿ ನೋಡಿದ್ರೆ ಎಳೆದು ಗಲಾಟೆ ಮಾಡುವಂಥ ಸ್ಥಿತಿ ಸಾಮಾನ್ಯ ಸಹಜವಾಗಿ ಒಬ್ಬ ವ್ಯಕ್ತಿಗೆ ಹಸಿವು ಅನ್ನೋದು ಆ ರೀತಿ ಬಾಧೆ ಕೊಡುತ್ತೆ. ನಾವು ಇನ್ನೂ ಹಸಿವು ಅನ್ನುವ ಹೊತ್ತಿನಲ್ಲಿ ನಮ್ಮ ಮೈ ಮೇಲಿನ ಪ್ರಜ್ಞೆ ಕಳ್ಕೊಳ್ತೇವೆ ಅನ್ನುವ ಹಾಗೆ ನಾನು ಅವತ್ತು ಅವನಿಗೆ ಚೆನ್ನಾಗಿ ಬೈದೆ. ನನಗೇನು ಬೇರೆ ಮಾಡಲಿಕ್ಕಾಗೋದಿಲ್ಲ, ಮಾತಿನಲ್ಲೇ ಒಂದಿಷ್ಟು ಅವನನ್ನು ಅಂದೆ, ಹೀಗಳೆದೆ ಎಲ್ಲ ರೀತಿಯಿಂದ. ನಮಯ ವೃದ್ಧ ಭಾವಾಶ್ಚ ಕೋಪಾಶ್ಚ ಪರಿಭರ್ಸಿತ. ವಯಸ್ಸು ಬೇರೆ ಆಗಿತ್ತು, ಅದರಿಂದಾಗಿ ಮನಸ್ಸಿನ ಮೇಲೆ ಹಿಡಿತಾ ಇಲ್ಲ, ಹಸಿವೂ ಆಗಿತ್ತು, ತಾಳ್ಲಿಕ್ಕಾಗಲಿಲ್ಲ, ಕೋಪವೂ ಬಂದಿತ್ತು, ತಡಿಲಿಕ್ಕಾಗಲಿಲ್ಲ. ಕ್ಷುತ್ಪಿಪಾಸ ಪರೀತೇನ ಕುಮಾರ ಪತತಾಂಬರ ಸಮಾಂ ಆಹಾರ ಸಂರೋಧಾತ್ ಪರಿಭತ್ಸಿತ. ಭತ್ಸಿತ ಅಂದರೆ ಭತ್ಸನ ಅಂದರೆ ಬೈಯುವುದು, ಪರಿಭತ್ಸಿತ ಅಂದರೆ ಬಗೆ ಬಗೆ ರೀತಿಯಲ್ಲಿ ಬೈದೆ. ನಿಂತಲ್ಲಿ ಕೂತಲ್ಲಿ ಎದ್ದಲ್ಲಿ ಎಲ್ಲದಕ್ಕೂ ಬೈದೆ. ಅವನು ಏನು ಮಾಡಿದ್ರು ಅದು, ಯಾಕಂದರೆ ಹಸಿವು ತಡಿಲಿಲ್ಲ ಆದಾಗ ಅವನು ಸುಮ್ಮನೆ ಅವನ ಪಾಡಿಗೆ ಅವನು ಓಡಾಡ್ತಾ ಇದ್ರು, ಅವನನ್ನು ಕರೆದು ಬೈದಿದ್ದೇನೆ ನಾನು. ಆವತ್ತು ಇಡೀ ದಿವಸ ನನ್ನ ಬೈದಿದ್ದೇನೆ, ಬಗೆ ಬಗೆಯಿಂದ ಬೈದಿದ್ದೇನೆ. ಆದರೆ ಅವನು ನನ್ನ ಮೇಲೆ ಒಂದು ಚೂರು ಕೋಪ ಮಾಡಿಕೊಳ್ಳಿಲ್ಲ, ನನ್ನ ಪರಿಸ್ಥಿತಿಯನ್ನು ಅವನು ಅರ್ಥ ಮಾಡಿಕೊಂಡಿದ್ದ. ಸಮಾಂ ಆಹಾರ ಸಂರೋಧಾತ್ ಪೀಡಿತಂ ಪ್ರೀತಿವರ್ಧನ. ಅವನಿಗೆ ತುಂಬ ನನ್ನ ಮೇಲೆ ಪ್ರೀತಿ. ಹಾಗಾಗಿ ನಾನು ಎಷ್ಟು ಕೋಪ ಮಾಡಿಕೊಂಡು 10 ಗೋಗರದು ಏನೇನೋ ಕಿರಿಕಿರಿ ಮಾಡಿದರೂ ಕೂಡ ಅನುಮಾನ್ಯ ಯಥಾ ತತ್ವಂ, ನನ್ನ ಮೇಲಿನ ಪರಿಸ್ಥಿತಿಯನ್ನು ಅವನು ಅರ್ಥ ಮಾಡಿಕೊಂಡು ಇದಂ ವಚನಮಬ್ರವೀತ್. ಅದರ ಅಪ್ಪ ನಿಮಗೊಂದು ವಿಷಯ ಹೇಳಬೇಕಿದೆ, ಅದಕ್ಕೋಸ್ಕರ ಈ ಮಾತು ನಿಮ್ಮ ಜೊತೆಗೆ ಆಡ್ತೇನೆ ಅಂತ ಹೇಳಿ, ಅಹಂ ತಾತ ಯಥಾ ಕಾಲಂ ಆಮಿಷಾರ್ಥಿ ಖಮಾಪ್ಲುತಃ. ಆಗಸವನ್ನು ಏರಿದ್ದೆ ಬೇಟೆಯನ್ನು ಹಿಡಿಯುವುದಕ್ಕಾಗಿ, ಮಾಂಸವನ್ನು ಹಿಡಿದು ತಂದು ನಿಮಗೆ ಕೊಡುವುದಕ್ಕಾಗಿ. ಯಥಾಕಾಲಂ ಪ್ರತಿದಿನದಂತೆ ನಾನು ಆ ಬೆಟ್ಟದ ಮರೆಯಲ್ಲಿ ಅಡಗಿ ನೋಡ್ತಾ ಇದ್ದೆ. ಯಾವುದಾದ್ರೂ ಒಂದು ಬೆಟ್ಟವನ್ನು ಹಾದು ಆಚೆ ಈಚೆ ಓಡಾಡುವ ಪ್ರಾಣಿ ಸಿಕ್ಕಿದ ತಕ್ಷಣವೇ ಹಿಡಿದು ಅದನ್ನು ತಂದು ನಿನಗೆ ಒಪ್ಪಿಸಬೇಕು ಅಂತ ಈ ಮಹೇಂದ್ರ ಪರ್ವತದ ದ್ವಾರದಲ್ಲೇ ಇದ್ದೆ. ಅಂದರೆ ನಾನು ಬೆಟ್ಟದ ತುದಿಯಲ್ಲಿ ಅಡ್ಡಲಾಗಿ ನಿಂತಿದ್ದೆ. ಯಾವುದಾದ್ರೂ ಹೀಗೆ ಹಾದು ಹೋಗುತ್ತೆ ಅಂದರೆ ನನ್ನ ಕಣ್ಣಿಗೆ ಎತ್ತರದಲ್ಲಿ ಕೂಡುವುದು ನಮಗೆ ಸ್ವಭಾವ ಕಾಣುತ್ತೆ. ಎಲ್ಲ ಕಡೆಯಿಂದ ಏನೇನಿದೆ, ಎಷ್ಟೆಷ್ಟು ದೂರದಲ್ಲಿದೆ, ಎಷ್ಟು ಆಳದಲ್ಲಿದೆ, ಎಂಥ ಭಾರದಲ್ಲಿದೆ, ಇದೆಲ್ಲವೂ ಕೂಡ ದೂರದಿಂದಲೇ ಅಳೆದು ತೂಗಿ ತೆಗೆಯುವ ಶಕ್ತಿ ನಮಗೆ ಸಹಜವಾಗಿ ದೈವ ಕೊಟ್ಟದ್ದು, ಪ್ರಕೃತಿ ಇತ್ತದ್ದು. ನಾನು ಅದನ್ನು ಕಾಯ್ತಾ ಇದ್ದೆ. ಅಷ್ಟೊತ್ತಿಗೇನಾಯಿತು ಅಂದರೆ, ಅದೇ ದಾರಿಯಲ್ಲಿ ನಾನು ಪ್ರಾಣಿಯನ್ನು ಹಿಡಿಬೇಕು ಅಂತ ತಲೆಯನ್ನು ಬಾಗಿಸಿ ಕಾಯ್ತಾ ಇರುವ ಹೊತ್ತಿನಲ್ಲಿ ತತ್ರ ಕಚ್ಚಿನ್ಮಯ ದೃಷ್ಟ ಸೂರ್ಯೋದಯ ಸಮಪ್ರಭಾಂ ಸ್ತ್ರೀಯಮಾದಾಯ ಗಚ್ಚನ್ವೈ ಭಿನ್ನಾಂಜನಮಯ ಪ್ರಭ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಒಂದು ಕಲ್ಲಿದ್ದಲಿನ ಮೂಟೆಯಂತೆ ಒಬ್ಬ ಇದ್ದ, ಸೂರ್ಯೋದಯದ ಬೆಳಕಿನಂತೆ ಒಂದು ಬೆಳಕು ಚೆಲ್ಲುವ ಒಂದು ಹೆಣ್ಣುಮಗಳಿದ್ಲು. ಅವನು ನನಗೆ ಅವರ ಭಾವ ಏನು ಕಾಣಿಸ್ತಿಲ್ಲ. 2 ಅಕ್ಕಪಕ್ಕದಲ್ಲಿ ಒಂದು ಕತ್ತಲೆ, ಒಂದು ಬೆಳಕು ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಕಲ್ಲಿದ್ದಲಿನ ಮೂಟೆಯಂತೆ ಇದ್ದಂತಹ ರಕ್ಕಸ ಇನ್ನು ಒಂದು ಕಡೆಯಿಂದ ಚೆನ್ನಾಗಿ ಬೆಳಕನ್ನು ಚೆಲ್ಲುವಂತಹ ಸೂರ್ಯನ ಪ್ರಭೆಯಂತೆ ಇರುವ ಹೆಣ್ಣನ್ನು ನೋಡ್ತಾ ಇದ್ದೇನೆ. ಸೋಹಂ ಅಭ್ಯವಹಾರಾರ್ಥಿ ತೌ ದೃಷ್ಟ್ವಾ ಕೃತ ನಿಶ್ಚಯ. ಓ, ಇದೆರಡು ಪ್ರಾಣಿಗಳು ನನ್ನ ದಿಕ್ಕಿಗೆ ಬರ್ತಾ ಇವೆ ಅಂದರೆ ಇವತ್ತು ನನ್ನ ಆಹಾರಕ್ಕೆ ಒಳ್ಳೆಯ ಪಾಲು ಸಿಕ್ಕಿತು ಅಂತ ಅಂದ್ಕೊಂಡು ಅದನ್ನೇ ಬೇಟೆಯಾಡಬೇಕು. ಯಾಕಂದರೆ ಆಕಾಶದಲ್ಲಿ ಹಾದು ಹಾಗೆಯೇ ಹರಿಯುತ್ತಾ ಬರ್ತಾ ಇದೆ, ಇದನ್ನೇ ಇವತ್ತು ನನ್ನ ಆಹಾರಕ್ಕಾಗಿ ಒಡ್ಡುತ್ತೇನೆ ಅಂತ ಅಂದುಕೊಂಡು ತೇನ ಸಾಮ್ನಾ ವಿನೀತೇನ. ಆದರೆ ಆ ವ್ಯಕ್ತಿಯನ್ನು ನಾನು ಹಿಡಿಬೇಕು ಅನ್ನೋಷ್ಟರಲ್ಲಿ ಆ ವ್ಯಕ್ತಿ ಬಹಳ ವಿನೀತನಾಗಿ ಪಂಥಾನಂ ಅಭಿಯಾಚಿತ, ಸ್ವಲ್ಪ ದಾರಿ ಬಿಡ್ತೀಯಪ್ಪ, ನಾನು ಹೊರಡಬೇಕಿದೆ, ತಡ ಆಗ್ತಾ ಇದೆ ಅಂತ ದೂರದಿಂದಲೇ ದನಿ ಕೇಳಿಸಿತು ನನಗೆ. ಇನ್ನು ನನಗೆ ಹತ್ತಿರದಲ್ಲಿ ಯಾರು ಏನು ಅಂತ ಕಾಣಿಸಿಲ್ಲ. ದೂರದಿಂದಲೇ ನನ್ನ ಕಡೆಗೆ ಗಮನ ಹರಿಸಿ ನನ್ನನ್ನು ಕೇಳಿಕೊಳ್ಳುವಂತೆ ವಿನಯೇನ, ಅತ್ಯಂತ ವಿನಯಪೂರ್ವಕವಾಗಿ ಕೇಳಿಕೊಂಡ. ಸಹಿಮಾಮುಪಪನ್ನಾನಾಂ ಪ್ರಹರ್ತಾ ವಿದ್ಯತೆ ಕ್ವಚಿತ್. ಸಾಮೋಪಪನ್ನಾನಾಂ ಕ್ವಹಿ ಪ್ರಹರ್ತ. ಯಾರಾದರೂ ಸಮಾಧಾನದಿಂದ ಒಂಚೂರು ದಾರಿ ಬಿಡಿ ಅಂತ ಕೇಳಿದರೆ ಗಲಾಟೆ ಮಾಡ್ತಾರಾ? ಇಲ್ಲ, ನನಗೂ ಅವನ ಸಾಮಭೂತವಾದಂತಹ ಮಾತುಗಳಿಗೆ, ಸಮಾಧಾನದ ವಾಕ್ಯಗಳಿಗೆ ಇದಿರಾಡುವ ಅಥವಾ ಕೋಪಗೊಳ್ಳುವ ಅಥವಾ ಅವರ ಮೇಲೆ ಅದಕ್ಕೆ ಪ್ರತಿಯಾಗಿ ದಾಳಿ ಮಾಡುವ ಯೋಚನೆ ನನ್ನ ಮನಸ್ಸಿನಿಂದ ಜಾರಿ ಹೋಯಿತು. ಯಾಕೆಂದರೆ ನೀಚೇಶ್ವಪಿ ಜನ ಕಶ್ಚಿತ್ ಕಿಮಂಗ ಬತ ಮದ್ವಿಧ. ಅತ್ಯಂತ ನೀಚನಾದರೂ ಕೂಡ ಸಾಮವಾದ ಮಾತಿಗೆ, ಸಮಾಧಾನದ ಮಾತಿಗೆ ತಲೆ ತಗ್ಗಿಸ್ತಾನೆ ಅವನು ಕೂಡ ಕೆಲವೊಂದು ಸರ್ತಿ ಒಪ್ಪಿಕೊಳ್ತಾನೆ. ಅಂಥದ್ರಲ್ಲಿ ನನ್ನಂಥವನು ಹಾಗೆ ಒಂದು ಸಮಾಧಾನದ ಕೇಳಿದಾಗ ದಾರಿ ಬಿಡದೆ
ಇನ್ನೇನು ಮಾಡೋದು? ನಾನು ಕೂಡ ಸುಮ್ಮನೆ ಅವನ ಪಾಡಿಗೆ ಅವನನ್ನು ಹೋಗ್ಲಿಕ್ಕೆ ಬಿಟ್ಟುಬಿಟ್ಟೆ. ಆ ಹೆಣ್ಣು ಜೊತೆಗೆ ಹೊಟ್ಟೋಯ್ತು. ಅದು ಹೋಗುವಾಗ ನನ್ನ ಹತ್ತಿರದಲ್ಲಿ ಏನು ಕಾಣಿಸ್ಲಿಲ್ಲ ನನಗೆ. ಎಷ್ಟು ವೇಗವಾಗಿತ್ತು ಅಂದರೆ ದೂರದಲ್ಲಿ ಹೀಗೆ ಕಾಣಿಸಿದ್ದು ಮಾತ್ರ. ನಾನು ಕಾಲು ಸರಿಸಿ ಪಕ್ಕಕ್ಕೆ ಜಾರಿದೊಡನೆ ಅದು ಅತ್ಯಂತ ವೇಗವಾದ ಮಿಂಚು ಹರಿದಂತೆ ನನ್ನ ಎದುರುಗಡೆಯಿಂದ ನುಗ್ಗಿ ಅತ್ತ ಸರಿದು ಹೋಯಿತು. ಸಯಾತ ತೇಜಸ, ಬೆಳಕಿನ ವೇಗದಷ್ಟು ಆಕಾಶವನ್ನು ಕ್ರಮಿಸಿ ಹೋದಂತೆ ಆ ವಿಮಾನ ಹೊರಟು ಹೋಯಿತು, ಆ ವ್ಯಕ್ತಿ ಹೊರಟು ಹೋಯಿತು. ಅಥಾಹಂ ಖಚರೈಭೂತೈ ಅಭಿಗಮ್ಯ ಸಭಾಜಿತಃ. ಆದರೆ ಆಶ್ಚರ್ಯ ಅಂದರೆ ಆಮೇಲಿನ ಎಲ್ಲ ಬೇರೆ ಬೇರೆ ಹಕ್ಕಿಗಳು ಆಚೆ ಈಚೆಯಿಂದ ಬಂದವುಗಳೆಲ್ಲ ನನ್ನನ್ನು ಬಂದು, ಅಬ್ಬಾ ಬಚಾವಾದ್ಯ ಮಾರಾಯ, ನೀನು ಎಂಥ ದೊಡ್ಡ ಆಪತ್ತಿನಿಂದ ಪಾರಾಗಿದ್ದಿ ಗೊತ್ತಾ ನಿನಗೆ ಅಂತ ಸಭಾಜಿತ ನನ್ನನ್ನು ಬಂದು, ನೀನಂತೂ ಬದುಕಿದ್ಯಲ್ಲಪ್ಪ ಅಂತ ಬೆಂತಟ್ಟಿ ಸಮಾಧಾನ ಮಾಡಿದ್ವು. ನೀನು ಬದುಕಿದ್ದಿ ಅಂತ ಅನ್ನೋದು ನಮಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಏನು ಅಷ್ಟೊತ್ತಿಗೆ ಇನ್ನೂ ಅವ್ರು ಹೇಳಿದ್ದು, ದಿಷ್ಟ್ಯಾ ಜೀವಸಿ ತಾತೇತಿ, ನೀನು ಆ ನಿಜ ಹೇಳಬೇಕು ಅಂದರೆ ದೈವ ಬಲದಿಂದಾಗಿಯೇ ಪ್ರಾಣವನ್ನು ಉಳಿಸಿಕೊಂಡಿದ್ದಿ. ಅಷ್ಟು ಹೇಳಿ ಅವರು ಹೊರಟೋದ್ಮೇಲೆ ಮಹರ್ಷಿಗಳು ಅನೇಕ ತಪಸ್ವಿಗಳೆಲ್ಲ ಬಂದರು. ಅವರು ಹೇಳ್ತಾ ಇದ್ದಾರೆ, ಅಲ್ಲಪ್ಪ ನೀನು ಇನ್ನೂ ಬದುಕಿದ್ಯಾ, ನಿನ್ನ ಎದುರುಗಡೆನೆ ಹಾದು ಹೋಗಿದ್ದಲ್ವ ವ್ಯಕ್ತಿ. ಕಥಂಚಿತ್ ಸಕಲೋತ್ರೋಸೌ ಗತಸ್ತೆ ಸ್ವಸ್ಥ ಸಂಶಯಂ. ಯಾರು ಈಗ ನಿನ್ನ ಪಕ್ಕದಲ್ಲಿ ಹಾದು ಹೋಗಿದ್ದಾನೋ ಅವನು ಸಾಧಾರಣದವನಲ್ಲ. ಅವನು ಜೊತೆಗೆ ಹೋಗುವಾಗ ತನ್ನ ಎದುರುಗಡೆ ಏನು ಕಂಡರೂ ಕೂಡ ನಾಶ ಮಾಡಿಕೊಂಡು ಹೋಗುವವನು. ಅವನು ಯಾರು ಅಂದರೆ ಆಮೇಲೆ ಗೊತ್ತಾಯಿತು, ಸಿದ್ಧೈಹಿ ಪರಮಶೋಭನೈಹಿ ಏವ ಮುಕ್ತಃ. ನಾನು ಕೇಳಿದೆ ಯಾರವರು, ಏನು ಎತ್ತ, ಏನಕ್ಕೆ ಎಲ್ಲರೂ ಹೀಗೆ ಹೇಳ್ತಾ ಇದ್ರಿ? ಆ ಕಡೆ ಹಕ್ಕಿಗಳು ಬಂದು ಹಾಗೆ ಹೇಳಿದರು, ಸಿದ್ಧರು ಹಾಗೆ ಹೇಳಿದರು, ನೀವು ಹೀಗೆ ಹೇಳ್ತಾ ಇದ್ದೀರಿ ಋಷಿಗಳೆಲ್ಲ, ಏನಾಯಿತು, ಏನು ವಿಷಯ ಅಂತ ಕೇಳಿದಾಗ ಅವರು ಹೇಳಿದರು, ಸಚಮೇ ರಾವಣೋ ರಾಜ ರಕ್ಷಸಾಂ ಪ್ರತಿವೇದಿನಃ. ರಕ್ಷಸ್ಸು ಗಣಗಳಲ್ಲಿ ಅತ್ಯಂತ ಹಿರಿಯ ನೆನೆಸಿದಂಥ ದುಷ್ಟರಲ್ಲಿ ಹಿರಿಯ ರಾವಣ ಅಂತ ನೀವು ಕೇಳಿದಿರಲ್ಲ, ಅವನೇನು ದಾಶರಥಿಯ ಹೆಂಡತಿಯಾದಂತಹ ಸೀತೆಯನ್ನು ಕರೆದು ಒಯ್ತಾ ಇದ್ದಾನೆ. ಭ್ರಷ್ಟಾಭರಣಕ್ಕೆ ಕೌಶೇಯಾಂ ಶೋಕವೇಗ ಪರಾಜಿತ. ಆಮೇಲೆ ಅರ್ಥ ಆಯಿತು, ಹೋಗುವಾಗ ಅದು ಬರೀ ಅವರು ಸುಮ್ಮನೆ ತಮ್ಮ ಪಾಡಿಗೆ ಸಂತೋಷವಾಗಿದ್ದದ್ದಲ್ಲ. ಅವಳು ಆಭರಣಗಳನ್ನು ಒಂದು ಕಡೆಯಿಂದ ಕಿತ್ತುತ್ತಾ ಇದ್ದಾಳೆ, ಇನ್ನೊಂದು ಕಡೆಯಿಂದ ಬಟ್ಟೆಯನ್ನು ಸರಿ ಮಾಡಿಕೊಳ್ತಾ ಇದ್ದಾಳೆ, ಮುಖದಲ್ಲಿ ವೇದನೆ ಕಾಣಿಸ್ತಾ ಇದೆ. ಇದೆಲ್ಲ ನನಗೆ ಅವನು ಹಾದು ಹೋದ ಮೇಲೆ ನನ್ನ ಯೋಚನೆಗೆ ಬಂತು. ನಾವು ಎಷ್ಟೋ ಸರ್ತಿ ಯಾರೊಬ್ಬರು ಹೀಗೆ ಹೋದ ಮೇಲೆ ಆಮೇಲೆ ನೆನಪಾಗಿತ್ತು, ಅವರಲ್ವ ಅವರು, ನಾನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡೆ, ಅವ್ರು ಹೋಗಿ ಆಯ್ತಲ್ವ ಅಂತ. ಅಂದರೆ ಆ ಕ್ಷಣದಲ್ಲಿ ವಿಷಯ ಗ್ರಹಣ ಆಗುತ್ತೆ. ಅದು ತಲೆಯೊಳಗೆ ಹೋಗಿ ಮೆಮೊರಿ ಶೆಲ್ನಿಂದ ಹಳೆ ಫೈಲ್ಗಳನ್ನೆಲ್ಲ ತೆಗೆದು ಕಾಪಿ ಪೇಸ್ಟ್ ಮಾಡಿಕೊಂಡು ಟ್ಯಾಲಿ ಮಾಡೋಷ್ಟೊತ್ತಿಗೆ ಎದುರುಗಡೆ ವ್ಯಕ್ತಿ ಪಾಸಾಗಿ ಹೋಗಿ ಆಗಿರುತ್ತೆ. ಹಾಗೆ ನನಗೆ ಆಮೇಲೆ ಅವ್ರ ವಿಷಯ ಹೇಳಿದ ಮೇಲೆ ನನಗೆ ಒಂದು ರಾವಣ ಅಂತ ಆಗಲಿ ಇದೇನು ಪರಿಚಯ ಇಲ್ಲ. ಆದರೆ ಎಳ್ಕೊಂಡು ಹೋಗ್ತಾ ಇರುವಂತಹ ಒಬ್ಬ ದುಷ್ಟ, ಎಳ್ಕೊಂಡು ಹೋಗುವಂತಹ ಕರೆದೊಯ್ದಂತೂ ಅವಳು ಹೆಣ್ಮಗಳು ಯಾರು ಅಂದರೆ ಅವಳು ಸೀತೆ ಅಂತ ಇಷ್ಟು ಹೇಳಿದ ಮೇಲೆ ಇದು ಬಲಾತ್ಕಾರವಾಗಿ ಮಾಡ್ತಾ ಇದ್ದದ್ದು ಅಂತ ಗೊತ್ತಾದ ಮೇಲೆ ನನಗೆ ಅವಳ ಚರ್ಯೆಯಲ್ಲಿ ಎಲ್ಲದರಲ್ಲೂ ಒಂದು ಸ್ಪಷ್ಟತೆ ಕಾಣಲಿಕ್ಕೆ ಶುರುವಾಯಿತು. ನನಗೆ ಆಮೇಲೆ ಅರ್ಥ ಆಯ್ತು ಅದು ಏನು ಅಂತ. ಯಾಕೆಂದರೆ ಕ್ರೋಶಂತಿ ಮುಕ್ತ ಮೂರ್ಧಜಾಂ, ತಲೆ ಕೂದಲು ಬಿರುಕಲು ಬಿಟ್ಟಿದ್ದಾಳೆ, ಬಾಯಿಯಲ್ಲಿ ಕೂಗ್ತಾ ಇದ್ದಾಳೆ ಯಾರಾದರೂ ರಕ್ಷಿಸಿ ಅಂತ. ಅದು ನನಗೆ ಆ ವೇಗದಲ್ಲಿ ಏನು, ಯಾರನ್ನು, ಯಾಕೆ, ಹೇಗೆ ಹೇಳ್ತಾ ಇದ್ದಾರೆ ಒಂದು ಅರ್ಥ ಆಗಲಿಲ್ಲ. ಸಂತೋಷದಿಂದ ಹಾಡ್ತಾ ಇರ್ಬೋದು, ಕುಣಿತಾ ಇರ್ಬೋದು ಅನ್ನೋ ಥರನೂ ಕಂಡಿರ್ಬೋದು. ನನಗೆ ಏನು ಅಂತ ಆ ಕ್ಷಣಕ್ಕೆ ಅರ್ಥ ಆಗಿದ್ದು ಆಮೇಲೆ ಗೊತ್ತಾಯಿತು. ಏಷಕಾಲಾತ್ಯಯತ್ವಾದಿ, ಇದೇ ನಾನು ಬರಲಿಕ್ಕೆ ಅಂದರೆ ಈ ವಿಷಯದಲ್ಲೇ ನನ್ನ ಇಡೀ ದಿವಸ ಇವತ್ತು ಕಳೆದು ಹೋಗಿಬಿಡ್ತು. ಹಾಗಾಗಿ ನಿನಗೆ ಆಹಾರ ಹುಡುಕ್ಲಿಕ್ಕೂ ಆಗಲಿಲ್ಲ. ಎಲ್ಲರೂ ಕೂಡ ನನ್ನನ್ನು ಬಂದು ಬೆಂತಟ್ಟಿ ನೀನು ಬಚಾವಾದ್ಯ ಅಂತ ಹೀಗೆ ಹೇಳಿ ನಾನು ಅದು ಏನು ಅಂತ ಕುತೂಹಲದಿಂದ ವಿಷಯವನ್ನು ತಿಳಿದುಕೊಳ್ಳುವಷ್ಟರಲ್ಲಿ ಸಾಯಂಕಾಲ ಆಗಿ ನಿನಗೆ ಯಾವ ಆಹಾರವನ್ನು ತರಲಿಕ್ಕಾಗದೆ ನಾನೀಗ ಮರಳಿ ಬರಿಗೈಯಲ್ಲಿ ಬಂದಿದ್ದೇನೆ, ನನ್ನನ್ನು ಕ್ಷಮಿಸಬೇಕಪ್ಪ ಅಂತ. ಏತಮರ್ಥಂ ಸಮಗ್ರಮ್ಮೆ ಸುಪಾರ್ಶ್ವ ಪ್ರತ್ಯವೇದಯತ್, ಇದೆಲ್ಲವನ್ನು ಸುಪಾರ್ಶ್ವ ನನಗೆ ಬಿಡಿಸಿ ಹೇಳಿದ. ಅದು ಕೇಳಿದ ಮೇಲೆ ನನಗೆ ಇನ್ನೂ ಆ ಹೊತ್ತಿಗೆಯೇ ಬುದ್ಧಿರ್ನಾಸೀತ್, ನನ್ನ ತಲೆಯಲ್ಲಿ ಹಸಿವೇ ಕುಣಿತಾ ಇತ್ತು. ಅವನು ಹೇಳಿದ ವಿಷಯದ ಕಡೆಗೆ ಅವನು ಕಾರಣ ಏನೋ ನೆಪ ಹೊಡ್ತಾ ಇದ್ದಾನೆ, ನನಗೆ ಹಸಿವು ತಡಿಲಿಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಏನೋ ಒಂದು ಕಾರಣ ಕೊಡ್ತಾ ಇದ್ದಾನೆ ಅಂತ ಅಷ್ಟೇ ನನ್ನ ತಲೆಯಲ್ಲಿತ್ತು. ನನಗೆ ಆ ವಿಷಯದಲ್ಲಿರುವ ಗಾಂಭೀರ್ಯ ಅರ್ಥವೇ ಆಗಲಿಲ್ಲ. ಇಲ್ಲಾಂದರೆ ಬೇರೆ ಏನಾದರೂ ಒಂದು ಯೋಚನೆ ಮಾಡಿ ಬೇರೆ ರೀತಿಯಿಂದ ತಡೆಯೋ, ನೀನು ಹೋಗಾದರೆ ಈಗಲಾದರೂ ಹೋಗು ಅಂತ ಏನೋ ಹೇಳ್ಬೋದಿತ್ತು. ಎಲ್ಲಿ ಹೋಗ್ತಾ ಇದ್ದೀನಿ, ಏನದು, ಯಾರು, ಎತ್ತ ಅಂತ ಒಂದಿಷ್ಟು ಗಮನಿಸ್ಬೋದಿತ್ತು. ಆದರೆ ಅದು ಯಾವುದೂ ಕೂಡ ನನ್ನ ಗಮನಕ್ಕೆ ಬರಲಿಲ್ಲ. ಆಗ ಬೇಸರ ಆಯಿತು. ಆಮೇಲೆ ಅಪಕ್ಷೋ ಹಿ ಕಥಂ ಪಕ್ಷಿ ಕರ್ಮ ಕಿಂಚಿತ್ ಉಪಚಕ್ರಮೇ,
ಇನ್ನೇನಾದರೂ ನಾನೇ ನೇರವಾಗಿ ಮಾಡ್ತೇನೆ ಅಂತ ಯೋಚಿಸಿದರೆ ಪಕ್ಷವೇ ಇಲ್ಲ ನನ್ನ ಕೈಯಲ್ಲಿ. ಆಮೇಲೆ ಯೋಚನೆ ಬಂದಿರಬೇಕು ಬಹುಶಃ. ಆದರೆ ಮುಂದೆ ಯಾವ ಯೋಚನೆಯನ್ನು ಮಾಡಲಿಕ್ಕಾಗದೆ ನನ್ನ ಅಸಾಮರ್ಥ್ಯವನ್ನು ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ತುಂಬ ಯೋಚನೆ ಮಾಡಿದೆ. ಅವ್ಯವಸ್ಥೆ ಆಯಿತು. ವಾಂಗ್ಮತಿಭ್ಯಾಂತು ಸರ್ವೇಷಾಂ ಕರಿಷ್ಯಾಮಿ ಪ್ರಿಯಂ ಹಿವ. ಆದರೆ ಈಗ ನನ್ನ ಮನಸ್ಸಿನಲ್ಲಿ ಒಂದು ನಿಶ್ಚಿತವಾದ ಎಚ್ಚರ ಇದೆ. ನನಗೆ ದೇಹದಿಂದ ಸಾಮರ್ಥ್ಯ ಒದಗಲಿಲ್ಲ ಅಂದರೂ ವಾಂಗ್ಮತಿಭ್ಯಾಂ, ಮನಸ್ಸು ಮತ್ತು ಮಾತು ಗಟ್ಟಿ ಇದೆ. ಇದರ ಮೂಲಕ ಆದರೂ ನಾನು ರಾಮನಿಗೆ ಸೇವೆ ಮಾಡಿಯೇ ಮಾಡ್ತೇನೆ. ನನ್ನ ಸಾಯುವುದರೊಳಗೆ ನನಗೊಂದು ನಿಶ್ಚಿತವಾದ ಎಚ್ಚರ ಇದೆ, ನಾನು ರಾಮನಿಗೆ ಸೇವೆ ಮಾಡಲೇಬೇಕು. ಈ ವಿಷಯದಲ್ಲಿ ನಾನು ಮಾಡೇ ಮಾಡ್ತೇನೆ. ಯದ್ದಿ ದಾಶರಥೇ ಕಾರ್ಯಂ ಮಮ ತನ್ನಾತ್ರ ಸಂಶಯ. ದಾಶರಥಿಗಾಗಿ ಎಂಥ ದೊಡ್ಡ ಸೇವೆ ಆದರೂ ಸರಿ, ಮಾತು ಮತ್ತು ಮನಸ್ಸಿನಿಂದ ಮಾಡಬಹುದಾದ ಎಲ್ಲವನ್ನು ನಾನು ಮಾಡಿಯೇ ಮಾಡ್ತೇನೆ. ಹೀಗೆ ಹೇಳಿ ನೀವೆಲ್ಲರೂ ಬಂದಿದ್ದೀರಿ, ತುಂಬ ಬಲಿಷ್ಠರಿದ್ದೀರಿ. ಕಪಿರಾಜನಾದ ಸುಗ್ರೀವ ನಿಮ್ಮನ್ನು ಇಲ್ಲಿ ತನಕ ಕಳಿಸಿದ್ದಾನೆ ಅಂದರೆ ನೀವು ಸಾಮಾನ್ಯರಲ್ಲ. ಯಾಕೆಂದರೆ ಇಲ್ಲಿ ತನಕ ಬರುವುದೇ ಕಷ್ಟ ಇದೆ. ಇಲ್ಲಿರುವ ಮಧ್ಯದ ದಾರಿಯಲ್ಲಿರುವ ಅನೇಕ ಥರದ ರಕ್ಕಸರ ಪಡೆಗಳ ಆಕ್ರಮಣ ಏನಿದೆ ಅದನ್ನು ಸುಲಭದಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ದೇವೈರಾ ಅಪಿ ದುರಾಸದಾಹ. ನೀವು ಈ ಬಂದ ಪ್ರದೇಶಗಳು, ಇದು ದೇವತೆಗಳು ಪ್ರದೇಶ. ಯಾಕೆಂದರೆ ಅವರು ಆ ಗುಹೆಯೊಳಗೆ ಹೋಗಿ ಬಂದ ಸಂಗತಿ ಎಲ್ಲ ಗೊತ್ತಾಗಿದೆ. ಇದು ಅಂಥ ದುರ್ಗಮವಾದ ಪ್ರದೇಶದಲ್ಲಿ ನೀವು ಬಂದಿದ್ದೀರಿ ಅಂದರೆ ತುಂಬ ನೀವು ರಾಮನ ಸೇವೆಗಾಗಿಯೇ ಬದುಕಿದ್ದೀರಿ ಅಂತ ಅನ್ನೋದು ನಿಶ್ಚಯ ಆಯಿತು. ನೀವೆಲ್ಲ ಸಾರ್ಥಕವಾದ ಜೀವನ ನಡೆಸ್ತಾ ಇದ್ದೀರಿ. ಯಶಸ್ಸು ಮುಖ್ಯ ಅಲ್ಲ, ಅದಕ್ಕೋಸ್ಕರ ನಿಮ್ಮ ಪ್ರಯತ್ನ ನಿರಂತರ ಮುಂದಿಟ್ಟಿದ್ದೀರಲ್ವ. ಹಿಂದೇನು ಹೇಳಿದರು, ನಾವಿಷ್ಟು ಪ್ರಯತ್ನ ಮಾಡಿಯೂ ರಾಮಚಂದ್ರನನ್ನು ಗುರುತಿಸುವುದಿಲ್ಲ, ಆ ಕಡೆ ಸುಗ್ರೀವನು ಗುರುತಿಸುವುದಿಲ್ಲ ಅನ್ನೋದಕ್ಕೆ ಅಂಗದೆ ಹೇಳಿದ ಮಾತಿಗೆ ಇಲ್ಲಿ ಇವನಿಂದ ಉತ್ತರ ಬಂದ ಹಾಗಾಯಿತು ಹೊರಗಡೆ. ಅಂದರೆ ಪ್ರಕೃತಿ ಎಲ್ಲಿಂದಲೋ ಒಂದು ಕಡೆಯಿಂದ ಉತ್ತರ ಕೊಡಿಸತ್ತೆ ಅನ್ನುವ ಹಾಗೆ ನೀವು ಮಾಡಿದ ಅಕಸ್ಮಾತ್ ಸೀತೆ ಸಿಗಲಿಲ್ಲ ಅನ್ನುವ ವಿಷಯವೇ ನಿಶ್ಚಯವಾದರೂ ಕೂಡ ನಿಮ್ಮ ಈ ಕ್ಷಣದ ತನಕದ ಕೆಲಸಕ್ಕೆ ಅದು ವ್ಯರ್ಥ ಆಗುವುದಿಲ್ಲ. ಯಾಕೆಂದರೆ ಜಟಾಯು ಸೀತೆಯನ್ನು ಹುಡುಕಿ ಕೊಡಲಿಲ್ಲ, ಅಂದರೆ ಉಳಿಸಲಿಲ್ಲ. ಆದರೆ ಅವನು ಒಳ್ಳೆಯ ಸದ್ಗತಿಯನ್ನು ಪಡೆದ. ಯಾಕೆಂದರೆ ಅವನ ಪ್ರಯತ್ನ ಪ್ರಾಮಾಣಿಕವಾಗಿತ್ತು. ನಾಳೆಯ ತನಕದ ಕೊನೆ ಗುರಿಯ ತನಕ ನಮ್ಮ ಕಣ್ಣು ಅದನ್ನು ಕಾಣುವಷ್ಟು ಭಾಗ್ಯಹೀನ ಆಗಬಹುದು, ಕಾಣುವ ವಿಷಯದಲ್ಲಿ ಭಾಗ್ಯಹೀನತೆಯನ್ನು ಅನುಭವಿಸಬಹುದು. ಆದರೆ ಅದು ಒಂದಲ್ಲ ಒಂದು ದಿವಸ ನಾವಿರಲಿ ಇಲ್ಲದೇ ಇರಲಿ, ದೇಶ ಇರಲಿ ಅಂತನ್ನುವ ನಮ್ಮ ದೇಶಭಕ್ತರ ಹಿಂದಿನ ಮಾತು ಏನಿದೆ ಅದು ಯಾವತ್ತಿಗೂ ದೈವದ ಪ್ರಜ್ಞೆಯಲ್ಲೂ ಕೂಡ ಇದು ನಿರಂತರ. ಯಾಕೆಂದರೆ ಇಲ್ಲಿ ಮತ್ತೆ ಅವನೇ ಮತ್ತೊಮ್ಮೆ ಹುಟ್ಟಿ ಬರಲಿಕ್ಕಿದೆ. ಆ ಅರಿವು ಇಲ್ಲಿ ಕಟ್ಟಾದರೂ ಮತ್ತೆ ಅವನು ವಾಪಸ್ ಇನ್ನೊಂದು ಕಡೆಯಿಂದ ಆ ಸಂಪರ್ಕವನ್ನು ಸಾಧಿಸ್ತಾನೆ. ಹಾಗಾಗಿ ದೊಡ್ಡವರ ಸೇವೆಗಾಗಿ ನಮ್ಮ ಬದುಕನ್ನು ಮುಡಿಪಾಗಿಡುವಂಥದ್ದು ಈ ಕ್ಷಣದ ಫಲವನ್ನು ಅದು ನೇರವಾಗಿ ಎದುರಿಗೆ ಒದಗಿಸಲಿಲ್ಲ ಅಂದರೂ ಅದು ವ್ಯರ್ಥ ಅಂತೂ ಖಂಡಿತ ಆಗುವುದಿಲ್ಲ. ಆದರೆ ಅದು ವ್ಯರ್ಥ ಆಗಲಿಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ. ನೀವು ನನ್ನ ಹತ್ರನೇ ಯಾಕೆ ಬಂದ್ರಿ, ನಾನೇ ಯಾಕೆ ಸಿಕ್ಕಿದೆ ನಿಮಗೆ, ಇಲ್ಲಿಂದ ಮುಂದೆ ನಿಮ್ಮ ಸೀತೆಯ ಪ್ರಯಾಣದ ದಾರಿಯನ್ನು ನಾನು ಹೇಳ್ತೇನೆ. ತದಲಂ ಕಾಲ ಸಂಗೇನ, ಇನ್ನು ತಡ ಮಾಡಬೇಡಿ. ಇನ್ನು ನೀವು ತಡ ಮಾಡುವುದಕ್ಕೆ ಯಾವ ಕಾರಣವೂ ಇಲ್ಲ. ನಹಿ ಕರ್ಮ ಸುಸಜ್ಜಂತೆ ಬುದ್ಧಿಮಂತೋ ಭವದ್ವಿಧಾ. ನಿಮ್ಮಂಥ ಬುದ್ಧಿವಂತರು ಇನ್ನು ಈ ಕೆಲಸದ ವಿಷಯದಲ್ಲಿ ಹಿಂದೆ ಹೆಜ್ಜೆ ಇಡುವವರಲ್ಲ. ನೀವು ಮುಂದಕ್ಕೆ ಸಾಗಬೇಕಾದದ್ದು ನಿಮಗೇನು ಮಾಡಬೇಕು ಅಂತ ಅನ್ನೋದನ್ನು ನಾನು ಹೇಳಬೇಕಿದೆ. ಅದಕ್ಕಿಂತ ಪೂರ್ವದಲ್ಲಿ ಕೆಲವು ಸಂಗತಿಗಳನ್ನು ನಾನು, ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಿಮ್ಮ ಬಗ್ಗೆ ನನಗೆ ಏನು ಇಷ್ಟು ಕಾಳಜಿ, ನಿಮ್ಮ ಸಾಮರ್ಥ್ಯವನ್ನು ನಾನು ಇಷ್ಟು ಹೇಗೆ ಹೇಳ್ತಾ ಇದ್ದೇನೆ. ನೀವು ಅಂದರೆ ಅವನೇನು ಹೇಳ್ತಾನೆ ಅಂದರೆ, ಓಹೋ ಈ ನಿಮ್ಮನ್ನು ನೋಡ್ಲಿಕ್ಕೆ ಹೋಗಿ ಅದಕ್ಕೋಸ್ಕರನೇ ನಾನು ಇಲ್ಲಿ ಬದುಕಿದ್ದೇನೆ ಅಂತ ಅನ್ನಿಸ್ತಾ ಇದೆ. ನೀವು ಬರುವುದೇ ಬಹುಶಃ ನನ್ನ ನಿರೀಕ್ಷೆಯಲ್ಲಿ ಇದ್ದದ್ದು ಇದು ಸತ್ಯ ಆಯಿತು ಅಂತ ಹೇಳ್ತಾನೆ. ಅವುಗಳ ಮುಖದಲ್ಲೆಲ್ಲ ಕ್ವಶನ್ ಮಾರ್ಕ್. ಏನಿದು ಅರ್ಥ ಆಗಲಿಲ್ಲ. ಆದರೆ ಆ ಗೃಧ್ರ ಕೃತೋದಕಂ ಸ್ನಾತಂ ತಂ ಗೃಧ್ರಂ ಹರಿಯೂತಪಾಹ ಉಪವಿಷ್ಟಾಹ. ಜಟಾಯುವಿಗೆ ಸಮುದ್ರದ ತೀರದಲ್ಲಿ ಹೋಗಿ ಅರ್ಘ್ಯ ತರ್ಪಣಾದಿಗಳನ್ನು ಕೊಟ್ಟು ತನ್ನ ತಮ್ಮನಿಗೆ ಸಲ್ಲಿಸಬೇಕಾದ ಜಲಾಂಜಲಿಯನ್ನು ಇತ್ತ ಬಳಿಕ ಸಮಾಧಾನಗೊಂಡಂತಹ ಆ ಗೃಧ್ರದ ಪರಿಸರದ ಸುತ್ತಲಿನಲ್ಲಿ ಈ ಕಪಿಗಳೆಲ್ಲ ಕೂತಾಗ ತನ್ನ ಪೂರ್ವದ ಕಥೆಯನ್ನು ಜನಿತ ಪ್ರತ್ಯಯ, ತನಗೆ ಎಲ್ಲ ಹಿಂದಿನದ್ದು ನೆನಪಾಗ್ಲಿಕ್ಕೆ ಶುರುವಾಯಿತು. ನೆನಪಾಗಿ ಹರ್ಷದಿಂದ ಸಂಪಾತಿ ಮತ್ತೆ ಹೇಳ್ತಾ, ಅಸ್ಯ ವಿಂಧ್ಯಸ್ಯ ಶಿಖರೇ ಪತಿತೋಸ್ಮಿ ಪುರಾವನೇ. ಈ ಬೆಟ್ಟದ ಬುಡದಲ್ಲೇ ನಾನು ಬಿದ್ದದ್ದು. ಸೂರ್ಯ ತಪಪರೀತಾಂಗ ನಿರ್ದಗ್ಧ ಸೂರ್ಯರಶ್ಮಿಭಿ. ಸೂರ್ಯನ ಆತಪದಿಂದ ದೇಹ ಎಲ್ಲ ಸುಟ್ಟು ಹೋದವನಾಗಿ ಪ್ರಜ್ಞೆ ತಪ್ಪಿ ನೆಲದಲ್ಲಿ ಬಿದ್ದಿದ್ದೇನೆ. ಲಬ್ಧ ಸಂನ್ಯಸ್ತು ಷಡ್ರಾತ್ರಾತ್ ವಿವಶೋ ವಿಹ್ವಲಯನ್ನಿವ. ಪ್ರಜ್ಞೆ ಬಂತು 6 ರಾತ್ರಿಗಳ ಬಳಿಕ. ಅಲ್ಲಿ ತನಕ ನನಗೆ ನನ್ನ ಮೇಲೆ ಎಚ್ಚರವೇ ಇಲ್ಲ. ವಿವಶಃ ವಿಹ್ವಲನ್
ಏನು ಮಾಡಬೇಕು, ಎಲ್ಲಿ ಬಿದ್ದಿದ್ದೇನೆ, ಇದ್ಯಾವುದರ ಪರಿಚಯವೂ ಇಲ್ಲದೆ ವೀಕ್ಷಮಾಣ ದಿಶಸ್ಸರ್ವಾಹ, ಎಲ್ಲ ದಿಕ್ಕುಗಳನ್ನು ಗಮನಿಸಿದ್ದೇನೆ ಬಿದ್ದ ಮೇಲೆ. ಏನಾಭಿಜಾನಾಮಿ ಕಿಂಚನ, ಏನು ಎಲ್ಲಿ ಬಿದ್ದಿದ್ದೇನೆ, ಹೇಗೆ ಬಿದ್ದಿದ್ದೇನೆ, ಯಾವ ಪ್ರದೇಶದಲ್ಲಿದ್ದೇನೆ, ಇದು ಎಂಥದ್ದು ಗೊತ್ತಾಗಲಿಲ್ಲ. ಆದರೆ ತತಸ್ತು ಸಾಗರಾನ್ ಶೈಲಾನ್ ಸರ್ವಾಹ ಸರಾಂಸಿ ಚ ವನಾನಿ ಉದಧಿವೇಲಾಂಚ ಸಮೀಕ್ಷ್ಯ ಮತಿರಾಗಮತ್. ನನ್ನ ಬಿಟ್ಟ ಕಂಗಳಿಗೆ 3 ಸಮುದ್ರದ ಪರಿಸರ ಕಾಣಿಸ್ತಾ ಇದೆ. ಯಾಕೆಂದರೆ ಅದು ಮಹೇಂದ್ರ ಪರ್ವತದ ತುದಿ ಅಂತಂದಾಗ ಇತ್ತಲ ಅತ್ತಣ ಎದುರಿಣ ಎಲ್ಲವೂ ಕಾಣಿಸ್ತಾ ಇದೆ. ಸಾಗರಾನ್ 3 ಸಮುದ್ರವನ್ನು ನಾನು ನೋಡ್ತಾ ಇದ್ದೇನೆ. ಅತ್ತ ಇತ್ತ ಪರಿಸರದಲ್ಲಿರುವ ಎತ್ತರದ ಬೆಟ್ಟಗಳನ್ನು ಕಂಡಿದ್ದೇನೆ. ಅಷ್ಟೇ ಅಲ್ಲ, ನದೀಹಿ ಸರ್ವಾಹ, ಆ ಸಮುದ್ರದ ಕಡೆಗೆ ಹರಿದು ಬರುವ ಸಕಲ ನದಿಗಳನ್ನೂ ಕೂಡ, ಕಣ್ಣು ಸೂಕ್ಷ್ಮ, ಹದ್ದುಗಳು ಅಂತಂದ ಮೇಲೆ ಅದೂ ಕಂಡಿದೆ ನನಗೆ. ವನಾನಿ, ಅನೇಕ ಕಾಡುಗಳು, ಅಲ್ಲೋಡಾಡುವ ಕಾಡು ಪ್ರಾಣಿಗಳು, ಉದಧಿ ವೇಲಾಂ, ಆ ಸಮುದ್ರದ ತೆರೆಯೂ ಕೂಡ ನಿರಂತರ ನನ್ನ ಕಣ್ಣಿಗೆ ಬಿದ್ದು 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 ಹಳೆಯ ನೆನಪುಗಳು ಎಚ್ಚರ ಆದವು. ಅಂದರೆ ಒಂದು ಚಿಕಿತ್ಸೆಯ ರೂಪವನ್ನು ಹೇಳ್ತಾ ಇದೆ ಅದು. ಪ್ರಕೃತಿಯ ದರ್ಶನದಿಂದ ಏನಾಗುತ್ತೆ, ಹಳೆಯದೆಲ್ಲವೂ ಮರುಕಳಿಸುತ್ತೆ. ಯಾಕೆಂದರೆ ಯಾವಾಗಲೂ ಸಮಾಧಾನದ ಪರಿಸರದ ಬದಲಾವಣೆ ಅಂತ ಅನ್ನುವುದೇ ಎಷ್ಟೋ ಸರ್ತಿ ಹಳೆಯದನ್ನು ಮತ್ತೆ ಜಾಗೃತಗೊಳಿಸ್ತಾ ಹೋಗುತ್ತೆ. ಕೆಲವೊಮ್ಮೆ ಅದೇ ಥರದ ಘಟನೆಗಳು ಎದುರಾದಾಗ ನೆನಪಾಗುವುದಿದೆ. ಅದು ಬಿಟ್ಟರೆ ಪ್ರಕೃತಿಯದ್ದೇ ಸಹಜವಾದ ನಿಲುವಳಿ ಏನಿದೆ ಅದು ಅವನ ಮನಸ್ಸಿನಲ್ಲಿ ಗಾಢವಾದ ಪರಿಣಾಮ ಬೀರಿತು. ಅದರಿಂದ ಆಗಮತ್, ನನಗೆ ಮತ್ತೆ ಎಲ್ಲ ಹಿಂದಿನ ಸ್ಮರಣೆ ಉಂಟಾಯಿತು. ನಾನು ಎಲ್ಲಿದ್ದೇನೆ ಎನ್ನುವುದು ಗೊತ್ತಾಯಿತು. ಹೃಷ್ಟ ಪಕ್ಷಿಗಣ ಕೀರ್ಣ, ಆ ಪರಿಸರದಲ್ಲಿ ಸಂತೋಷ ಪಡುವ, ನಿರಂತರ ಚಿಲಿಪಿಲಿಗುಟ್ಟುವಂಥ ಹಕ್ಕಿಗಳ, ಪ್ರಾಣಿಗಳ ದೊಡ್ಡದಾದ ಒಂದು ಸಮೂಹ ಇದ್ದದ್ದು ಗೊತ್ತಾಯಿತು. ಕಂದರಾಂತರ ಕೂಟವಾನ್, ಅಲ್ಲೇ ಪರಿಸರದಲ್ಲಿ ಅನೇಕ ಗುಹೆಗಳು, ಆಳವಾದ ಶಿಖರಗಳ ಕಣಿವೆಗಳು, ಇದೆಲ್ಲವೂ ಕೂಡ ಇದ್ದದ್ದು ನನಗೆ ಕಾಣಿಸಿತು. ದಕ್ಷಿಣಸ್ಯೋಧದಿತ್ತಿ ಉದಧೇ ಸ್ತೀರೇ, ದಕ್ಷಿಣದ ದಿಕ್ಕಿನಲ್ಲಿರುವ ಉದಧಿಯ ಸಮುದ್ರದ ತೀರದಲ್ಲಿ ನಾನಿದ್ದೇನೆ. ಇದು ಈ ಪಕ್ಕಕ್ಕೆ ಇರುವಂಥದ್ದು ವಿಂಧ್ಯಶೈಲ ಅನ್ನೋದು ಇಷ್ಟೂ ಕೂಡ ನನಗೆ ಅಷ್ಟು ಅರ್ಥ ಆಯಿತು. ಇತಿ ನಿಶ್ಚಯ. ಆಸೀಚ್ಛಾತ್ರಾಗಮಂ ಪುಣ್ಯಂ ಸುರೈರಪಿ ಸುಪೂಜಿತಂ, ಈ ಪ್ರದೇಶ ಅತ್ಯಂತ ಪುಣ್ಯವಂತರಿಗೆ ಸಿಗುವಂತಹ ದೊಡ್ಡದಾದ ಸ್ಥಳ. ಇಲ್ಲೊಬ್ಬ ಋಷಿ ಇದ್ದ, ಅವನ ಹೆಸರು ಋಷಿರ್ ನಿಶಾಕರೋ ನಾಮ ಯಸ್ಮಿನ್ ಉಗ್ರ ತಪಾಭವತ್. ಬಹಳ ಹಿಂದೆ, ಈಗ ನೀವಿರುವ ಈ ಜಾಗದಲ್ಲೇ ನಿಶಾಕರ ಅನ್ನುವಂತಹ ಒಬ್ಬ ತಪಸ್ವಿ ತುಂಬ ಉಗ್ರವಾದ ತಪಸ್ಸಿನ ಮೂಲಕ ಈ ಜಾಗದಲ್ಲೇ ತನ್ನ ಸಿದ್ಧಿಯನ್ನು ಪಡೆದದ್ದು. ನಾನು ಹೇಳ್ತಾ ಇರೋದು 2-3 ವರ್ಷಗಳ ಹಿಂದೆ ಅಲ್ಲ, ಅಷ್ಟೋ ವರ್ಷ ಸಹಸ್ರಾಣಿ, 8,000 ವರ್ಷಗಳ ಹಿಂದೆ ಈ ಋಷಿ ಇಲ್ಲಿ ಇದ್ದ. ವಸತೋ ಮಮ ಧರ್ಮಜ್ಞಾ ಸ್ವರ್ಗತೇತು ನಿಶಾಕರೇ, ನಾನು ಬಿದ್ದದ್ದು ಇದೇ ಜಾಗದಲ್ಲಿ. ಅವನು ಇಲ್ಲಿಂದ ತೆರಳಿ ಸ್ವರ್ಗತೆ, ತನ್ನ ದೇಹವನ್ನು ಬಿಟ್ಟು ಹೊರಡುವ ಸಂದರ್ಭ 8,000 ವರ್ಷ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ನಾನು ಇಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾಗ ವಿಷಮಾತ್, ದೇಹದಲ್ಲಿ ಶಕ್ತಿ ಇಲ್ಲ, ಕಾಲಿನಲ್ಲಿ ಬಲ ಇಲ್ಲ, ರೆಕ್ಕೆಗಳು ಸುಟ್ಟು ಹೋಗಿದೆ, ಕಣ್ಣುಗಳು ಮಂಜಾಗಿದೆ, ಮೈ ಕೈಯೆಲ್ಲ ಆ ಸುಟ್ಟಿನ ಬೆಂದ ಕೆಟ್ಟ ವರ್ತನೆಯಿಂದ, ಗಾಯದಿಂದಾಗಿ ವಾಸನೆ ನನ್ನನ್ನೇ ಬಾಧಿಸ್ತಾ ಇದೆ. ಇಂತಹ ವಿಷಮದ ಪರಿಸ್ಥಿತಿಯಲ್ಲೂ ಕೂಡ ಜಾರ್ತಾ ತೀಕ್ಷ್ಣ ದರ್ಭಾವಸುಮತೀಂ ದುಃಖೇನ ಪುನರಾಗತಃ ತಮೃಷಿಂ ದ್ರಷ್ಟು ಕಾಮೋಸ್ಮಿ ದುಃಖೇನಾಭ್ಯಾಗತೋ ಭೃಶಂ. ಆ ಜಾಗ ನಾನು ಇದ್ದ ಜಾಗಕ್ಕಿಂತ ಸ್ವಲ್ಪ ದೂರದಲ್ಲಿತ್ತು. ನನಗೆ ಗೊತ್ತಾಯಿತು ನಾನು ಎಲ್ಲಿ ಬಿದ್ದಿದ್ದೇನೆ ಅಂತ. ಹಾಗಾಗಿ ಇಲ್ಲೇ ನಾನು ಹಿಂದೆ ಕಂಡ ಋಷಿಯ ಆಶ್ರಮದ ಪಕ್ಕದಲ್ಲೇ ಬಿದ್ದಿದ್ದೇನೆ ಅಂತ ಗೊತ್ತಾಗಿ ಆ ಋಷಿಯ ಆಶ್ರಮದ ಕಡೆಗೆ ನಿಧಾನಕ್ಕೆ ತೆವಳಿಕೊಂಡು ನಾನು ಹೋದೆ. ಯಾಕೆಂದರೆ ನಾವು ಹಿಂದೆ ಹೇಗೆ ಗೊತ್ತಾಯಿತು, ಜಟಾಯುಷಾಮಯಾ ಚೈವ ಬಹುಶೋ ಅಧಿಗತ ಹಿ ಸಹ. ಹಿಂದೆ ನಾವು ಆ ಋಷಿಗಳಿಗೆ, ನಾನು ಮತ್ತು ಜಟಾಯು ಜೊತೆಗಿದ್ದಾಗ ಅನೇಕ ಸೇವೆಯನ್ನು ಮಾಡ್ತಿದ್ವಿ. ಅವ್ರು ಏನಾದರೂ ಕೇಳಿದರೆ ನಾವು ತಂದು ಹೊರಗಿನಿಂದ ಆ ಋಷಿ ಆಶ್ರಮಕ್ಕೆ ತಂದು ಕೊಡ್ತಿದ್ವಿ. ಅದರಿಂದ ಅವರಿಗೆ ನಮ್ಮ ಮೇಲೆ ಇಬ್ಬರ ಮೇಲೂ ತುಂಬ ಪ್ರೀತಿ, ನಮ್ಮನ್ನು ಕಂಡ್ರೆ ಅವರು ಬಹಳ ಇಷ್ಟಪಡ್ತಿದ್ರು. ಹಾಗಾಗಿ ನಾವು ಯಾವಾಗಲೂ ಅಲ್ಲಿಗೆ ಹೋಗಿ ಬರ್ತಾ ಇದ್ದ ಜಾಗ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಅಂದರೆ ಅದು ಒಂದು ಕಾರಣ. ಎಲ್ಲಿ ಬಿದ್ದಿದ್ರೋ ಆ ಬಿದ್ದ ಜಾಗದ ಸಮುದ್ರ ಹಿಂದೆ ನೋಡಿದ್ದ, ಆ ಪರ್ವತಗಳೆಲ್ಲ ಗೊತ್ತಿತ್ತು. ಹಾಗಾಗಿ ಅವನಿಗೆ ಎಲ್ಲ ಹಳೆಯ ನೆನಪುಗಳು ಮತ್ತೆ ಮರಳಿ ಬರಲಿಕ್ಕೆ ಕಾರಣ, ಇಷ್ಟೆಲ್ಲ ಸುಟ್ಟು ಹೋಗಿ ಪ್ರಜ್ಞೆ ತಪ್ಪಿಕೊಂಡು ಹೋದಾಗಲೂ ಮತ್ತೆ ಹಳೆಯ ನೆನಪುಗಳು ಮತ್ತೆ ಬರಲಿಕ್ಕೆ ಕಾರಣ ಅದು ಹಿಂದೆ ಓಡಾಡಿದ್ದ ಜಾಗ ಆಗಿತ್ತು. ಆಶ್ರಮದ ಹತ್ತಿರಕ್ಕೆ ಹೋಗುವಾಗ ಗೊತ್ತಾಯಿತು ನನಗೆ ಆಶ್ರಮ ಹತ್ತಿರ ಬಂತು ಅಂತ. ನನಗೆ ಯಾವುದು ಅಸ್ಪಷ್ಟ, ಆದರೆ ಅಲ್ಲಿ ಬೀಸುವ
ತಂಗಾಳಿ ಅಲ್ಲಿರುವ ಹೂ ಹಣ್ಣುಗಳ ಪರಿಮಳವನ್ನು ಹೊತ್ತು ನನ್ನ ಮೈ ಮೇಲೆ ಬೀಸಿದಾಗ ನನಗುಂಟಾದ ಸಮಾಧಾನದ ಆನಂದದ ಭಾವ ಏನಿದೆ, ಇದು ಖಂಡಿತ ಇಲ್ಲಿ ಒಳ್ಳೆಯ ಪರಿಸರದಲ್ಲಿ ಬಂದಿದ್ದೇನೆ ಅಂದರೆ ಋಷಿಗಳ ಆಶ್ರಮವೇ ಆಗಿದೆ ಅಂತ ನಿಧಾನಕ್ಕೆ ಮತ್ತು ಉಪೇತ್ಯ ಹತ್ತಿರಕ್ಕೆ ಹೋದೆ. ಆ ಆಶ್ರಮದ ಹತ್ತಿರಕ್ಕೆ ವೃಕ್ಷ ಮೂಲಂ ಉಪಾಶ್ರಿತ, ಒಂದು ದೊಡ್ಡದಾದ ಮರಕ್ಕೆ ಹೊರಗಿ ಹಾಗೆ ಕಾಲನ್ನು ಚಾಚಿ ಕೂತಿದ್ದೇನೆ. ದ್ರಷ್ಟುಕಾಮಃ ಪ್ರತೀಕ್ಷೇಹಂ, ಆ ಋಷಿಯನ್ನು ನೋಡಬೇಕು ಅಂತ ಮನಸ್ಸಿನಲ್ಲಿ ತುಂಬ ಭಗವಂತಂ ನಿಶಾಕರಂ ಅಂದುಕೊಂಡೆ. ಅಥಾಪಶ್ಯತ್ ಅದೂರಸ್ಥಂ, ಕಂಡ ಅತ್ಯಂತ ಹತ್ತಿರದಲ್ಲೇ ಆ ಋಷಿಯ ಬೆಳಕಿನ ಪುಂಜ ನನ್ನ ಕಣ್ಣಿಗೆ ಬಿತ್ತು. ಕೃತಾಭಿಷೇಕಂ ದುರ್ಧರ್ಷಂ ಅಪಾವೃತ್ತಂ ಉದಂಗ್ಮುಖಂ ತಂ ವೃಕ್ಷಾ ಸೃಮರಾ ವ್ಯಾಘ್ರಾಹ ಸಿಂಹಾ ನಾಗಾ ಸರೀಸೃಪಾಹ ಪರಿವಾರ್ಯೋಪಗಚ್ಚಂತಿ ಧಾತಾರಂ ಪ್ರಾಣಿನೋ ಯಥಾ. ಹೇಗೆ ಒಬ್ಬ ಒಳ್ಳೆಯ ರಾಜನನ್ನು ಅವನ ಸುತ್ತಲಿರುವ ಅನೇಕ ಜನ ಸಹಾಯಕ್ಕಾಗಿ ನಿರಂತರ ಮುಗಿಬಿದ್ದಿರ್ತಾರೋ, ಹಾಗೆಯೇ ಚೆನ್ನಾಗಿ ಒಬ್ಬ ಅಭಿಷಿಕ್ತನಾದಂತಹ ರಾಜನ ಸುತ್ತಲಿರುವ ಪರಿವಾರದಂತೆ ಈತನನ್ನು ಅಲ್ಲಿರುವ ವೃಕ್ಷಾಹ, ಕರಡಿಗಳು, ಕುದುರೆಗಳು, ಆನೆಗಳು, ಸಿಂಹಗಳು, ಸರ್ಪಗಳು, ಉಳಿದಂತೆ ಇನ್ನೂ ಅನೇಕ ಸರೀಸೃಪಗಳು ಪರಿವಾರಿಯ ಸುತ್ತುಗಟ್ಟಿ ಅವನ ಜೊತೆಗೆ ಓಡಾಡ್ತಾ ಇದ್ದಾವೆ. ಅವನು ಹೇಳಿದ ಕೆಲಸವನ್ನು ಹೋಗಿ ಮಾಡ್ತಾ ಇದ್ವು. ಅಂದರೆ ಇವರು ಅದರಲ್ಲಿ ಒಂದಾಗಿದ್ರು ಹಿಂದೆ. ಈಗ ಅನಂತರದ ಅನೇಕ ಪ್ರಾಣಿಗಳು ಅವನಿಗೆ ಸಹಾಯ ಮಾಡ್ತಾ ಇದ್ದಾವೆ. ಉಪಗಚ್ಚಂತಿ ತತಃ ಪ್ರಾಪ್ತಂ ಋಷಿಂ ದೃಷ್ಟ್ವಾ, ನಾನು ಬಂದಿರುವುದನ್ನು ಋಷಿ ಗಮನಿಸಿದ್ದಾನೆ. ತಾನಿ ಸತ್ವಾನಿ ವೈಯಯುಹು, ಅವುಗಳೆಲ್ಲ ಆ ಋಷಿಯನ್ನು ಅಂದರೆ ಯಜಮಾನನಿಗೆ ಬಿಡುಗಡೆ ಬೇಕು ಅಂತ ಬಯಸಿ ತಮ್ಮ ಕರ್ತವ್ಯ ಮುಗಿದೊಡನೆ ಅವುಗಳು ಹೊರಟು ಹೋಗಿದ್ದಾವೆ. ಪ್ರವಿಷ್ಟೇ ರಾಜನಿ ಯಥಾ ಸರ್ವಂ ಸಾಮಾತ್ಯಕಂ ಬಲಂ, ರಾಜ ಹೊರಟು ಹೋದ ಅಂತಂದರೆ ಹೇಗೆ ಸಾಮಾತ್ಯಕ ಬಲ ಎಲ್ಲವೂ ಕೂಡ ತನ್ನ ತನ್ನ ಕ್ಷೇತ್ರಕ್ಕೆ ಮರಳಿ ಮೂಲೆ ಸೇರುತ್ತೋ ಅಥವಾ ಗುರಿ ಸೇರುತ್ತೋ, ಹಾಗೆ ಅವುಗಳೆಲ್ಲ ಹೊರಟು ಹೋದಾಗ ಋಷಿ ನನ್ನನ್ನು ನೋಡಿದ. ಪ್ರೀತಃ, ಅತ್ಯಂತ ಸಂತೋಷ ಆಯಿತು. ಅವನ ಕಣ್ಣಲ್ಲೇ ಕಾಣಿಸಿತು ನನ್ನ ಬಗ್ಗೆ ಅವನಿಗೆ ಗುರುತಿದೆ ಅಂತ. ಪ್ರವಿಷ್ಟಶ್ಚಾಶ್ರಮಂ ಪುನಃ, ಆದರೆ ಒಂದು ಕ್ಷಣಕ್ಕೆ ಆಶ್ರಮದೊಳಕ್ಕೆ ಹೋಗ್ದ. ಮುಹೂರ್ತ ಮಾತ್ರ ನಿಷ್ಕ್ರಮ್ಯ, ಮತ್ತೆ ಮರಳಿ ಬಂದ. ಮೊದಲೊಮ್ಮೆ ಬಹುಶಃ ನನ್ನನ್ನು ಸುಮ್ಮನೆ ಒಂದು ಕಾಳಜಿಯಿಂದ ನೋಡಿದ. ಒಳಕ್ಕೆ ಹೋದ ಮೇಲೆ ನನ್ನ ನೆನಪಾಗಿದೆ ಅಂತ ಅನಿಸುತ್ತೆ. ಒಂದು ಮುಹೂರ್ತ ಕಾಲದೊಳಗೆ ಮತ್ತೆ ಮರಳಿ ಬಂದು ಕೇಳ್ತಾನೆ, ಸೌಮ್ಯ ವೈಕಲ್ಯತಾಂ ದೃಷ್ಟ್ವಾ ರೋಮ್ಣಾಂ ತೇನಾವಗಮ್ಯತೆ ಅಗ್ನಿದಗ್ಧ ವಿಮೌ ಪಕ್ಷೌ ತ್ಯಕ್ತ್ವೈವ ವ್ರಣಿತಾ ತವ ಗೃಧ್ರೌತೌ ದೃಷ್ಟಪೂರ್ವೌ ಮೇ ಮಾತರಿಶ್ವ ಸಮೌಜವೇ ಗೃಧ್ರಾಣಾಂ ಚೈವ ರಾಜಾನೋ ಭ್ರಾತರೌ ಕಾಮರೂಪಿಣೌ. ರೆಕ್ಕೆ ಸುಟ್ಟು ಹೋಗಿದೆ, ಮೈ ವ್ರಣದಿಂದ ತುಂಬಿಕೊಂಡಿದೆ. ಬೆಂಕಿಯ ದಾಳಿಗೆ ಒಳಗಾದಂತಿರುವ ನಿನ್ನ ಈ ಗುಣವಾಗದ ರೀತಿಯಲ್ಲಿರುವಂತಹ ಕೊಳೆತ ಸ್ಥಿತಿಯ ಮೈಯ ಸ್ಥಿತಿ ನನ್ನನ್ನು ನೀನು ಯಾರು ಅಂತ ಗುರುತಿಸದಂತೆ ಮಾಡಿತು. ನೀನು ಯಾರು ಅಂತ ಆ ಕ್ಷಣದಲ್ಲಿ ಗೊತ್ತಾಗಲಿಲ್ಲ. ನೀವಿಬ್ಬರು ಜೊತೆಗಿದ್ರಲ್ವಾ, ಇದು ಅವರು ಬಂದದ್ದು ಇನ್ನೂ ಬಹಳ ಹಿಂದೆ ಅಂತ ಗೊತ್ತಾಗುತ್ತೆ. ಇಬ್ಬರಿದ್ರಲ್ವ ನೀವು. ಭ್ರಾತರೌ ಕಾಮರೂಪಿಣೌ, ಬಯಸಿದ ರೂಪವನ್ನು ತೊಟ್ಟು ಮಾತರಿಶ್ವ ಸಮೌಜವೇ, ವೇಗವಾಗಿ ಹೇಳಿದ ತಕ್ಷಣವೇ ಕೆಲಸವನ್ನು ಮಾಡಿದೆವು ಅಂತ ಹೇಳಿ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಮಾಡಿ ಆಗಿತ್ತು. ನೀವು ತಂದು ಆ ವಸ್ತುವನ್ನು ಒದಗಿಸ್ತಾ ಇದ್ರಿ. ಜ್ಯೇಷ್ಠೋ ಹಿತ್ವಂ ಹಿ, ನೀನು ಅದರಲ್ಲಿ ಹಿರಿಯನೋನಲ್ವಾ. ಸಂಪಾತೆ, ನೀನು ಸಂಪಾತಿ ಅಲ್ವಾ. ಜಟಾಯು ಅನುಜಸ್ತವ, ನೀನು ತಮ್ಮ ಜಟಾಯು ಇರಬೇಕಿತ್ತಲ್ವಾ. ಮಾನುಷಂ ರೂಪಮಾಸ್ಥಾಯ ಗೃಹ್ಣೀತಾಂ ಚರಣೌ ಮಮ, ನೀವಿಬ್ಬರೂ ಕೂಡ ಆಗ ಮನುಷ್ಯ ರೂಪವನ್ನು ತೊಟ್ಟು ನನಗೆ ಪಾದ ಸೇವೆನೂ ಮಾಡ್ತಾ ಇದ್ರಿ. ಕಿಂತೆ ವ್ಯಾಧಿಂ ಸಮುತ್ಥಾನಂ, ಏನಪ್ಪ ಇದು, ಯಾವ ರೀತಿಯ ರೋಗ ಬಂದುಬಿಟ್ಟಿದೆ ನಿನಗೆ, ಅಥವಾ ಏನು ಸಮಸ್ಯೆ ಆಗಿದೆ. ಪಕ್ಷಯೋ ಪತನಂ ಕಥಂ, ರೆಕ್ಕೆಗಳು ಬಿದ್ದು ಹೋಗುವುದಕ್ಕೇನು ಕಾರಣ. ದಂಡೋವಾಯಂ ಕೃತಃ ಕೇನ, ನಿನಗೆ ಯಾರಾದರೂ ಶಿಕ್ಷೆ ಕೊಟ್ರ, ನಿನ್ನ ವಿರುದ್ಧ ಏನಾದರೂ ದಂಡನೆ ಮಾಡಿದ್ರಾ. ಸರ್ವಮಾಖ್ಯಾಹಿ ಪೃಚ್ಛತಃ, ನನಗೆ ನಿನ್ನ ಈ ಪರಿಸ್ಥಿತಿಯನ್ನು ಕಂಡು ವೇದನೆ ಆಗಿದೆ, ಇದಕ್ಕೆ ಉತ್ತರ ಬೇಕು, ಏನಾಗಿದೆ ಹೇಳು. ಆ ದಾರುಣವಾದ ನನ್ನ ಹಿಂದಿನ ನಾನು ಮಾಡಿದ ದುಡುಕಿನ ಅಥವಾ ಸಾಹಸದ ಕೆಲಸವನ್ನು ಅವನು ಕೇಳಿದ್ದಕ್ಕಾಗಿ ನಾನು ಹೇಳಲೇಬೇಕಾಯಿತು. ಹೇಳಿದೆ ನಾನು. ಹಿಂದೆ ನಮ್ಮಿಬ್ಬರ ನಡುವೆ ಒಂದು ಸುಮ್ಮನೆ ಪಣ ಹುಟ್ಟಿತು. ಅವನು ಹೇಳ್ತಾನೆ, ಅಹಂ ಚೈವ ಜಟಾಯುಶ್ಚ ಸಂಘರ್ಷಾತ್ ದರ್ಪಮೋಹಿತೌ ಆಕಾಶಂ ಪತಿತೌ ವೀರೌ ಜಿಜ್ಞಾಸಂತೌ ಪರಾಕ್ರಮಂ. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಮೇಲಕ್ಕೆ ಹಾರಬಲ್ಲವರು ಅನ್ನುವ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ದರ್ಪಮೋಹಿತರಾಗಿ ಆಕಾಶಕ್ಕೆ ಹಾರಿದೆವು. ಕೈಲಾಸ ಶಿಖರೇ ದೃಷ್ಟ್ವಾ ಮುನೀನಾಮಗ್ರತಃ ಪಣಂ, ಋಷಿಗಳಲ್ಲಿ ಇರಬೇಕಾದ್ರೆ ನಾವು ನಮ್ಮ ಸಾಮರ್ಥ್ಯವನ್ನು ಮಾತಾಡಿಕೊಂಡು ಪಣಕ್ಕಾಗಿ ಸೂರ್ಯನನ್ನೇ ಈ ಸರ್ತಿ
ಅಂದರೆ ಬೇರೆ ಸಮಯದಲ್ಲಿ ನಿರಂತರ ಈ ಥರದ ಓಡಾಟ ವೇಗ ಎಲ್ಲ ನಡೆದಿದೆ. ಒಂದೇ ಸರ್ತಿಗೆ ಸೀದಾ ಆಕಾಶಕ್ಕೆ ಯಾರು ಹಾರಲ್ಲ. ಈ ಹಿಂದೆಯೂ ಅನೇಕ ಬಾರಿ ಇಂಥದ್ದೇ ಅನೇಕ ಪ್ರಯತ್ನಗಳು ನಡೆದಿದೆ. ಈ ಬಾರಿ ರವಿಹಿ ಸ್ಯಾತ್ ಅನುಯಾತವ್ಯ, ಸೂರ್ಯ ಎಲ್ಲಿ ಹುಟ್ಟುತ್ತಾನೋ ಅವನು ಮುಳುಗುವ ತನಕವೂ ಅವನ ಹಿಂದೆ ಸಾಗಬೇಕು ನಾವು. ಉದಯದಿಂದ ಹಿಡಿದು ಅಸ್ತಮಾನದ ತನಕ ಅನುಯಾತವ್ಯ ಯಾವದಸ್ತಂ ಮಹಾಗಿರಿಂ, ಸೂರ್ಯ ಮುಳುಗುವ ತನಕವೂ ಅವನ ಹಿಂದಕ್ಕೆ ಸಾಗಬೇಕಾದದ್ದೇ ನಮ್ಮ ಕ್ರಮ. ಆಯಿತು ಅಂತ ಹೇಳಿ ಅಥಾವಾಂ ನಾವಿಬ್ಬರು ಯುಗಪತ್ ಪ್ರಾಪ್ತವು, ಒಂದೇ ಸರ್ತಿಗೆ ಆಗಸಕ್ಕೆ ನೆಗೆದೆವು. ಅಪಶ್ಯಾವ ಮಹೀತಲೆ, ಮೇಲೆ ನೋಡುವಾಗ ಕೆಳಗೆ ನೋಡುವುದು ಮೇಲೆ ಹಾರುವಾಗ ಕೆಳಗೆ ನೋಡುವುದು ಬಹಳ ಚಂದ. ಭೂಮಿ ರಥಚಕ್ರದ ಪ್ರಮಾಣದಂತೆ ಕಾಣಿಸ್ತಾ ಇತ್ತು. ಅಷ್ಟೇ ಅಲ್ಲ, ನಗರಗಳು ಕಾಣಿಸ್ತಾ ಇವೆ, ಕೆಲವು ಕಡೆ ಘೋಷಗಳು ಕಾಣಿಸ್ತಾ ಇದೆ, ಕೆಲವೊಂದು ಕಡೆ ಬ್ರಹ್ಮಘೋಷ ವೇದದ ನಾದವು ಕಿವಿಗೆ ಬೀಳ್ತಾ ಇದೆ. ಇನ್ನು ಅಂಗನೇರೆಲ್ಲ ಹಾಡ್ತಾ ಇದ್ದದ್ದು, ಕುಣಿತಾ ಇದ್ದದ್ದು. ಇನ್ನೂ ಮೇಲಕ್ಕೆ ಹೋದ ಹಾಗೆ ಬೆಟ್ಟಗಳು, ಸಮುದ್ರದ ನಡುವೆ ಇರುವಂತಹ ದೊಡ್ಡ ದೊಡ್ಡ ದ್ವೀಪಗಳೆಲ್ಲ ನೀರಾನೆಗಳು ನೀರಿನಲ್ಲಿ ಮುಳುಗಿ ಓಡಾಡ್ತಾ ಇದ್ದಾವೆ ಅಂತನ್ನುವ ಹಾಗೆ ಕಾಣಿಸ್ತಾ ಇತ್ತು. ಹೀಗೆ ನಾವು ಆಕಾಶದ ಎತ್ತರಕ್ಕೆ ಓಡುವಾಗ ಬೆಟ್ಟಗಳೆಲ್ಲ ಯಾವುದೋ ಮರಳಿನ ಪುಡಿಗಳೆಲ್ಲ ನೆಲದಲ್ಲಿ ಚೆಲ್ಲಿ ಬಿದ್ದಂತೆ, ಅಲ್ಲಲ್ಲಿ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಕಣದಂತೆ ಕಾಣಿಸ್ತಾ ಇತ್ತು. ನಾವು ಬಹಳ ಮೇಲಕ್ಕೆ ಹತ್ತಿದ್ವಿ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಆಪಗಾಭಿಶ್ಚ ಸಂವೀತ ಸೂತ್ರೈರಿವ ವಸುಂಧರ, ನೀರಿನ ಸೆಲೆಯಾಗಿರುವ ನದಿಗಳಿಂದ ಆವರಿಸಿಕೊಂಡಿರುವ ಭೂಮಿ ಯಾವುದೋ ನೀಲಿಯಾದ ನೂಲಿನಿಂದ ಭೂಮಿಯನ್ನು ಕಟ್ಟಿ ಹಾಕಿದ್ದ ಹಾಗೆ ಕಾಣಿಸ್ತಾ ಇತ್ತು. ನದಿಯ ಪಾತ್ರಗಳೆಲ್ಲ ಹೇಗೋ ಹೋಗ್ತಾ ಇದ್ದದ್ದು. ಸೂತ್ರಾಭಿರಿವ ವಸುಂಧರ ಸಂವೀತ, ಚೆನ್ನಾಗಿ ಈ ನೂಲಿನ ಉಂಡೆ ಅದರಲ್ಲಿ ಕಟ್ಟಿ ಇಟ್ಟಿದ್ರೆ ಅದಕ್ಕೊಂಚೂರು ಬಣ್ಣ ಬಿದ್ದರೆ ಮಧ್ಯೆ ಬೇರೆ ಬೇರೆ ಕಲರ್ ಕಾಣುವ ಹಾಗೆ ಈ ನೀಲಿಯ ಬಣ್ಣದ ದಾರದಿಂದ ಭೂಮಿಯನ್ನು ಕಟ್ಟಿಟ್ಟ ಹಾಗೆ ಕಾಣಿಸ್ತಾ ಇದೆ. ಮತ್ತು ಮೇಲಕ್ಕೆ ನಾವು ಈ ಕೆಳಗಿನ ವಿಷಯಗಳನ್ನೆಲ್ಲ ಗಮನಿಸ್ತಾ ಹೋದ ಹಾಗೆ ನಮಗೆ ಮೇಲಿನ ಎತ್ತರದಲ್ಲಿ ನಾವು ಎಷ್ಟು ಇದ್ದೇವೆ ಅಂತ ನಮಗೆ ಸ್ಪಷ್ಟ ಗೊತ್ತಾಗಲಿಲ್ಲ. ತೀವ್ರ ಖೇದಶ್ಚ ಸ್ವೇದಶ್ಚ ಭಯಂಚ ಆಸೀಚ್ಚ ಆವಯೋ, ತೀವ್ರವಾದ ಬೆವರು ಹರಿಯಿತು, ಖೇದ ಉಂಟಾಯಿತು, ಭಯವೂ ಆವರಿಸಿಕೊಂಡಿತು. ಸಮಾವಿಶತಿ ಮೋಹಶ್ಚ, ತಲೆಯಲ್ಲಿ ಏನು ಮುಂದೆ ಎಲ್ಲಿಗೆ ಹೋಗಬೇಕು, ಏನು ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಗೊತ್ತಾಗಲಿಲ್ಲ. ತಮೋ ಮೂರ್ಛಾಚ ದಾರುಣ, ಕತ್ತಲೆ ಆವರಿಸಿತು ಕಣ್ಣಿಗೆ, ಕಣ್ಣು ಮಂಜಾಯಿತು, ಪ್ರಜ್ಞೆಯೇ ತಪ್ಪುವಂತೆ ಆಯಿತು. ನ ದಿಗ್ವಿಜ್ಞಾಯತೆ ಯಾಮ್ಯ, ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದ್ದೇವೆ. ನಾಗ್ನೇಯ ನ ಚವಾರುಣಿ, ಪೂರ್ವ ಯಾವುದು, ಪಶ್ಚಿಮ ಯಾವುದು, ದಕ್ಷಿಣ ಯಾವುದು. ಯುಗಾಂತದ ಕೊನೆಯ ಕಾಲಕ್ಕೆ ಎಲ್ಲವೂ ಸಿಡಿದೆದ್ದು ಒಟ್ಟಿಗೆ ಒಂದಾದರೆ ಹೇಗೆ ಕಾಣುತ್ತೋ ಹಾಗೆ ನಮಗೆಲ್ಲವೂ ತಲೆ ತಿರುಗುವುದಕ್ಕೆ ಶುರುವಾಗಿದ್ದು ಲೋಕ ತಿರುಗಿದಂತೆ ಕಾಣಿಸ್ತಾ ಇತ್ತು. ಸಂಧಾಯ ಚಕ್ಷುಷಿ, ಇಡೀ ಕಣ್ಣನ್ನು ಒಟ್ಟು ಮಾಡಿ ಎಲ್ಲ 2 3 10 ಕಾಣುವ ಹಾಗೆ ಏನು ಅಸ್ಪಷ್ಟ, ಯಾವುದು ಅರ್ಥ ಆಗಲಿಲ್ಲ. ಯತ್ನೇನ ಮಹತಾ ಭೂಯ ರವಿ ಸಮವಲೋಕಿತ, ಕಷ್ಟಪಟ್ಟು ಸೂರ್ಯನನ್ನು ನಾವು ಬೆನ್ನಟ್ಟುತ್ತೇವೆ ಅಂತ ಮಾತಾಡಿದ್ದಲ್ವ, ಅದನ್ನಾದರೂ ಸರಿಯಾಗಿ ನಾವು ಸೇರ್ತಾ ಇದ್ದೇವೆ ಅಂತನ್ನುವ ಆ ಹೊತ್ತಿನಲ್ಲೂ ನಮ್ಮ ಪಣದ ಬಗ್ಗೆ ಯೋಚಿಸಿ ಸೂರ್ಯನನ್ನು ಚೆನ್ನಾಗಿ ಕಣ್ಣಿಟ್ಟು ಕಂಡಾಗ ನಾವು ನೇಲಕ್ಕೆ ನೆಗೆಯುವಾಗ ಭೂಮಿ ಯಾವ ಪ್ರಮಾಣದಲ್ಲಿ ಕಾಣಿಸ್ತಿತ್ತೋ ಆ ಪ್ರಮಾಣದಲ್ಲಿ ಭಾಸ್ಕರನು ನಮ್ಮ ಕಣ್ಣಿಗೆ ಬಿದ್ದ. ಯತ್ ತುಲ್ಯ ಪೃಥಿವೀ ಪ್ರಮಾಣೇನ ಭಾಸ್ಕರ ಪ್ರತಿಭಾತಿನವು, ಭಾಸ್ಕರನು ಹಾಗೆ ಕಾಣ್ತಾ ಇದ್ದ. ಜಟಾಯು ಅನಾಪೃಚ್ಛ್ಯ, ಅದೇನಾಯಿತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಅವನು ತನ್ನ ಗತಿಯನ್ನು ಬದಲಿಸಿಬಿಟ್ಟ. ನಿಪಪಾತ ಮಹೀಂತತಃ, ಕೆಳಕ್ಕೆ ಅವನು ದಾರಿ ತಪ್ಪಿದ್ದೋ ಅವನೇ ಜಾರಿ ಬಿದ್ದದ್ದೋ ಗೊತ್ತಾಗಲಿಲ್ಲ, ಕೆಳಕ್ಕೆ ಬಿದ್ದ. ತಮ್ಮ ದೃಷ್ಟ ಆ ಕೂಡಲೇ ನಾನು ಅವನ ದಿಕ್ಕಿನ ಕಡೆಗೆ ನಾನು ಕೂಡ ಹಾರ್ತಾ ಇದ್ದ ಗುರಿಯನ್ನು ಬಿಟ್ಟು ಅವನ ಹಿಂದೆನೇ ಸಾಗಿದೆ. ನನ್ನ ಪಕ್ಷಗಳಿಂದ ಮಯಾ ಗುಪ್ತ, ಆ ಜಟಾಯುವಿನ ಮೇಲೆ ಸೂರ್ಯನ ಕಿರಣಗಳು, ಯಾಕೆಂದರೆ ಅವನು ಬೀಳ್ತಾ ಇದ್ದ ರೀತಿ ಆಮೇಲೆ ಗೊತ್ತಾಯಿತು ಅವನು ಹೋಗ್ತಾ ಇರೋದಲ್ಲ, ಅದು ಅವನನ್ನು ಹೋಗಿಸ್ತಾ ಇದೆ, ಅವನ ದೈಹಿಕವಾದ ಕಷ್ಟ ಅವನನ್ನು ಬೀಳಿಸ್ತಾ ಇದೆ ಅಂತ ನನಗೆ ಅರ್ಥ ಆಯಿತು. ಜಟಾಯು ಯಥಾ ನ ಪ್ರದಹ್ಯತೆ, ಹೇಗೆ ಅದು ಸುಡಬಾರದು ಆ ರೀತಿ ನಾನು ಅವನನ್ನು ತಡೆದು ನಿಲ್ಲಿಸಿದೆ. ಆದರೆ ನನ್ನ ರೆಕ್ಕೆಗಳು ಮಾತ್ರ ಸುಡಲಿಕ್ಕೆ ಶುರುವಾಯಿತು. ಆದರೂ ನಾನು ಬಿಡಲಿಲ್ಲ. ಬಹಳ ಹೊತ್ತು ಹಾಗೆ ಹಿಡಿದು ಅವನು ಪೂರ್ತಿ ಕೆಳಗೆ ಬಿದ್ದ. ನಾನು ಕೂಡ, ನನಗೆ ಆಮೇಲೆ ನನ್ನ ಪ್ರಜ್ಞೆ ತಪ್ಪೋಯಿತು, ನಾನು ದಿಕ್ಕು ತಪ್ಪಿದೆ. ಅವನು ಎಲ್ಲಿ ಬಿದ್ದ, ಹೇಗೆ ಬಿದ್ದ, ಬದುಕಿದ್ನೋ ಇಲ್ವೋ ಯಾವುದು ಗೊತ್ತಾಗಲಿಲ್ಲ. ಆಶಂಕೆ ತಮ್ ನಿಪತಿತಂ ಜನಸ್ಥಾನೇ, ಬಹುಶಃ ಅವನು ಜನಸ್ಥಾನದ ಹತ್ತಿರ ಬಿದ್ದಿದ್ದಾನೆ. ಅಂದರೆ ನಮಗೆ ಆ ಬಿದ್ದ ದಿಕ್ಕಿನ
ಗುರಿಯನ್ನು ನೋಡಿಕೊಂಡಾಗ ಅವನು ಜನಸ್ಥಾನದ ಹತ್ತಿರ ಎಲ್ಲೋ ಬಿದ್ದಿದ್ದಾನೆ, ನಾನು ಈ ಕೆಳಭಾಗದ ಮಹೇಂದ್ರ ಪರ್ವತದ ಸುತ್ತಲಿನಲ್ಲೇ ಬಿದ್ದಿದ್ದೇನೆ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಅಹಂತು ಪತಿತೋ ವಿಂಧ್ಯೆ, ವಿಂಧ್ಯ ಪರ್ವತದ ಬುಡದಲ್ಲಿ ಬಿದ್ದಿದ್ದಾನೆ. ದಗ್ಧ ಪಕ್ಷೋ ಜಡೀಕೃತ, ಕಲ್ಲು ಬಂಡೆಯಂತೆ ಅಲುಗಾಡಲಾರದ ವ್ಯಕ್ತಿಯಾಗಿ ಬಿದ್ದಿದ್ದೇನೆ. ರಾಜ್ಯೇನ ಹೀನೋ ಭ್ರಾತ್ರ ಚ ಪಕ್ಷಾಭ್ಯಾಂ ವಿಕ್ರಮೇಣ ಚ, ನಾನು ಕಳ್ಕೊಂಡದ್ದು ನನ್ನ ರಾಜ್ಯ, ಪಕ್ಷಿಯ ರಾಜ್ಯ. ಆಮೇಲೆ ತಮ್ಮನನ್ನು ಕಳ್ಕೊಂಡೆ, ರೆಕ್ಕೆಯನ್ನು ಕಳ್ಕೊಂಡೆ, ಸಾಮರ್ಥ್ಯವನ್ನು ಕಳ್ಕೊಂಡೆ. ಯಾವುದಕ್ಕೂ ಅನುಪಯುಕ್ತನಾಗಿ ಒಂದು ಕಡೆ ಕಲ್ಲಿನಂತೆ ಬಿದ್ದಿದ್ದೆ. ನಿಜವಾಗಲೂ ಈ ಕಾರಣದಿಂದಾಗಿ ನಾನು ಸಾಯಲಿಕ್ಕೆ ಅಂತ ಹೊರಟಿದ್ದೇನೆ. ನನಗಿನ್ನೂ ಬದುಕಿ ಉಪಯೋಗ ಇಲ್ಲ. ಸರ್ವಥಾ ಮರ್ತುಮಿಚ್ಛೇಯಂ ಪತಿಷ್ಯೇ ಶಿಖರಾದ್ ಗಿರೇಹೆ, ಈ ಬೆಟ್ಟದ ತುದಿಗೆ ಹತ್ತಿ ನಾನು ಕೆಳಕ್ಕೆ ಬಿದ್ದು ನನ್ನ ಪ್ರಾಣವನ್ನು ಬಿಡಬೇಕು ಅಂತ ಬಂದಿದ್ದೇನೆ. ನಿಮ್ಮನ್ನು ಒಂದು ಸರ್ತಿ ಮಾತನಾಡಿಸಿ ಹೋಗಬೇಕು, ನಿಮಗೆ ಈ ವಿಷಯವನ್ನು ಹೇಳಬೇಕು. ನಾನಿನ್ನು ಬದುಕಿ ಯಾರಿಗೂ ಏನು ಉಪಯೋಗ ಇಲ್ಲ, ಅದರಿಂದಾಗಿ ಸಾಯ್ತೇನೆ ಅಂತ ಹೇಳಿದಾಗ ಆ ಮುನಿ ಆ ದುಃಖಿತನಾದಂತಹ ಸಂಪಾತಿಯನ್ನು ಕಂಡು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾನೆ. ಅಥ ಧ್ಯಾತ್ವಾ ಮುಹೂರ್ತಂತು ಭಗವಾನ್ ಇದಮಬ್ರವೀತ್. ಒಂದು ಹೊತ್ತು ಹಾಗೆ ಕಣ್ಣು ಮುಚ್ಚಿ ಸಮಾಧಾನದಿಂದ ಅವನಿಗೆ ಸಮಾಧಾನ ಹೇಳುವುದಕ್ಕೆ ಪಕ್ಷೌಚತೆ ಪ್ರಪಕ್ಷೌಚ ಪುನರನ್ಯೌ ಭವಿಷ್ಯತಃ. ನಿನ್ನ ರೆಕ್ಕೆ ಹೋಗಿದೆ ಅನ್ನೋದು ಸತ್ಯ, ಆದರೆ ಬರಲಿಕ್ಕಿದೆ ಅಲ್ವಾ, ನೀನು ಹೇಗೆ ಸಾಯ್ತಿ? ನೀನು ಸಾಯ್ಲಿಕ್ಕಿರುವವನಲ್ಲ, ನೀನು ಬದುಕಲಿಕ್ಕಿರುವವನು. ಪ್ರಾಣಾಶ್ಚ ಚಕ್ಷುಷಿ ಚೈವ ವಿಕ್ರಮಶ್ಚ ಬಲಂಚತೆ, ನಿನ್ನ ಕಳೆದು ಹೋದ ತ್ರಾಣವೂ ಮರಳಿ ಬರುತ್ತೆ. ಕಣ್ಣುಗಳು ಮಂಜಾಗಿದ್ದೆಲ್ಲವೂ ಕೂಡ ಮತ್ತೆ ಮೊದಲಿನಂತೆ ಶಕ್ತಿಮಂತ ಆಗಿ ಕಾಣಿಸಲಿಕ್ಕೆ ಶುರುವಾಗುತ್ತೆ. ವಿಕ್ರಮಶ್ಚ ಬಲಂಚತೆ, ನಿನಗೆ ಹಾರಲಿಕ್ಕಿರುವ ಸಾಮರ್ಥ್ಯ ಜೊತೆಗೆ ದೈಹಿಕವಾದ ಸಾಮರ್ಥ್ಯ ಎರಡನ್ನೂ ಕೂಡ ನೀನು ಮತ್ತೆ ಪಡಿಲಿಕ್ಕಿದೆ. ಪುರಾಣೇ ಸುಮಹತ್ ಕಾರ್ಯಂ ಭವಿಷ್ಯತಿ ಮಯಾ ಶ್ರುತಂ ದೃಷ್ಟಂ ಮೇ ತಪಸಾ ಚೈವ ಶ್ರುತ್ವಾ ಚ ವಿದಿತಂ ಮಮ. ನನಗೆ ನೀನು ಮುಂದೆ ಒಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕಿದೆ ಅಂತ ನನ್ನ ತಪಸ್ಸಿನ ಯೋಚನೆ ಮತ್ತು ನನಗೆ ನನ್ನೊಳಗಿನ ನಿನ್ನ ಬಗೆಗಿನ ದನಿ ನೀನು ಮಾಡುವ ಕೆಲಸದ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಕೊಟ್ಟಿದೆ. ಹಾಗಾಗಿ ಏನದು? ರಾಜ ದಶರಥೋ ನಾಮ ಕಶ್ಚಿದ್ ಇಕ್ಷ್ವಾಕುನಂದನಃ. ಗೊತ್ತಿದೆ, ನಮ್ಮ ಪರಿಸರದಲ್ಲಿ ದಶರಥನೆಂಬಂತಹ ಇಕ್ಷ್ವಾಕುವಿನ ಮನೆತನದವನು ಹುಟ್ಟಿದ್ದಾನೆ. ಅವನಿಗೊಬ್ಬ ಮಗ ರಾಮಚಂದ್ರ. ಭವಿಷ್ಯತಿ, ಮುಂದೆ ರಾಮ ಹುಟ್ಟುತ್ತಾನೆ. ಅಂದರೆ ಈ ಕಥೆ ಆಗುವಾಗ ಇನ್ನೂ ರಾಮ ಹುಟ್ಟಿಲ್ಲ ಅಂತ. 8000 ವರ್ಷದ ಹಿಂದೆ ರಾಮ ಎಲ್ಲಿ ಹುಟ್ಟಿದ? ದಶರಥ ಇದ್ದ. ಅರಣ್ಯಂ ಚ ಸಹ ಭ್ರಾತ್ರ ಲಕ್ಷ್ಮಣೇನ ಗಮಿಷ್ಯತಿ. ಲಕ್ಷ್ಮಣನೊಂದಿಗೆ ರಾಮಚಂದ್ರ ಕಾಡಿಗೆ ಬರ್ತಾನೆ. ಅಸ್ಮಿನ್ನರ್ಥೇ ನಿಯುಕ್ತ ಸನ್ ಪಿತ್ರಾ ಸತ್ಯ ಪರಾಕ್ರಮ. ತಂದೆಯ ಮಾತಿಗೋಸ್ಕರವಾಗಿ ಆತ ಕಾಡು ಸೇರಿರ್ತಾನೆ ಹೊರತು ಅವನಿಗೆ ಕಾಡಿನಲ್ಲಿ ಬರಬೇಕು, ಕಾಡಿನಲ್ಲಿ ಇರಬೇಕು ಅಂತ ಅನ್ನೋದು ಶಿಕ್ಷೆಯೋ ಅಥವಾ ಇನ್ನೇನೋ ಅನಾಹುತದ ಕಾರ್ಯ ಅಲ್ಲ ಅದು. ಆಗ ನೈಋತೋ ರಾವಣೋ ನಾಮ ತಸ್ಯ ಭಾರ್ಯಾಂ ಹರಿಷ್ಯತಿ. ಒಬ್ಬ ಕೆಟ್ಟ ಪ್ರಜ್ಞೆಯ ರಾವಣನೆಂಬ ರಕ್ಕಸ ಆತನ ಮಡದಿಯನ್ನು ಅಪಹರಿಸ್ತಾನೆ. ಅವನು ರಾಕ್ಷಸರಲ್ಲೇ ಹಿರಿಯ. ಜನಸ್ಥಾನದಿಂದ ಈ ಕೆಲಸ ನಡೆಯುತ್ತೆ. ಸುರದಾನವೈಹಿ ಅವಧ್ಯ. ಅವನು ಸಾಮಾನ್ಯ ಅಲ್ಲ. ದೇವತೆಗಳಿಂದ ದೈತ್ಯರಿಂದ ಸುಲಭದಲ್ಲಿ ಆಘಾತಕ್ಕೆ ಒಳಗಾಗದ ರೀತಿಯ ವರದ ಬಲ ಆತನ ಮದವನ್ನು ಹೆಚ್ಚಿಸಿರುವುದರಿಂದ ಯಾರೂ ಅವನನ್ನು ಎದುರಿಸಲಿಕ್ಕಾಗದೆ ಕಷ್ಟಪಡ್ತಾ ಇರ್ತಾರೆ. ಅಂತಹ ರಾವಣ ರಾಕ್ಷಸೇಂದ್ರನೆನಿಸಿ ಸೀತೆಯನ್ನು ಅಪಹರಿಸ್ತಾನೆ. ಸಾಚಕಾಮೈಹಿ ಪ್ರಲೋಭ್ಯಂತಿ. ಅವಳನ್ನು ಇವನೇನೂ ಸುಮ್ಮನೆ ಬಿಡುವುದಿಲ್ಲ. ಭಕ್ಷ್ಯ ಭೋಜ್ಯ ತನ್ನಲ್ಲಿರುವ ಎಲ್ಲ ಐಶ್ವರ್ಯಗಳಿಂದ ಪ್ರಲೋಭ್ಯಂತಿ, ಬಗೆ ಬಗೆಯಿಂದ ಆಕೆಯನ್ನು ಆಸೆ ಹುಟ್ಟಿಸ್ತಾನೆ. ನೀನು ಹೀಗೆ ಮಾಡು, ಹಾಗೆ ಮಾಡು, ರಾಣಿಯಾಗಿ ಮೆರೀತಿ ನೀನು. ನಾನು ಯಾವ ಹೆಣ್ಣಿನ ಬಗ್ಗೆಯೂ ಕೂಡ ಕಾಲಿನ ಹತ್ತಿರಕ್ಕೆ ಬಂದು ನೀನು ನನ್ನನ್ನು ಮದುವೆಯಾಗು, ನಾನು ನಿನ್ನ ದಾಸ ಆಗ್ತೇನೆ ಅಂತ ಹೇಳಿದ್ದಿಲ್ಲ. ಆದರೆ ನಿನ್ನನ್ನು ಹೇಳ್ತಾ ಇದ್ದೇನೆ, ನಾನು ಎಲ್ಲರಿಗೂ ದಾಸನಾದರೆ, ಈಗ ನಾನು ಎಲ್ಲರನ್ನೂ ದಾಸನನ್ನಾಗಿ ಮಾಡಿಕೊಳ್ಳೋನಾದರೆ ನಿನ್ನ ವಿಷಯದಲ್ಲಿ ನಾನು ದಾಸನಾಗಿದ್ದೇನೆ ಅಂತ ಹೀಗೆ ನಭೋಕ್ಷತಿ ಮಹಾಭಾಗ. ಆದರೆ ಅವಳು ಅದನ್ನು ಯಾವುದನ್ನು ಕೇಳದೆ ದುಃಖದಲ್ಲಿ ಮುಳುಗಿದ್ದಾಳೆ. ಇದೇ ಹೊತ್ತಿನಲ್ಲಿ ಪರಮಾನ್ನಂತು ವೈದೇಹ್ಯ ಜ್ಞಾತ್ವಾ ದಾಸ್ಯತಿ ವಾಸವಃ. ಇಂದ್ರ ಆಕೆಗೆ ಆ ಹಸಿವೆಯನ್ನು ನೀಗುವುದಕ್ಕಾಗಿ ದಿವ್ಯವಾದ ಪರಮಾನ್ನವನ್ನು ತಂದು ಕೊಡ್ತಾನೆ. ಅದನ್ನು ಅವಳು ಅಮೃತ ಪ್ರಖ್ಯಂ, ಅದು ಅಮೃತವೇ.
ಸುರರಿಗೆ ಮಾತ್ರ ಸಿಗುವಂಥದ್ದು, ಸುಲಭದಲ್ಲೂ ಸಿಗುವುದಿಲ್ಲ ಅವರಿಗೂ. ಮಥನ ಮಾಡಬೇಕು, ಪ್ರಯತ್ನ ಪಡಬೇಕು, ಎಷ್ಟೋ ಥರದ ಅದು ಮಥನ ಮಾಡುವುದು ಅಂದರೆ ಒಂದು 3 ದಿವಸದ 5 ದಿವಸದ ಕೆಲಸ ಅಲ್ಲ, ಸಾವಿರಾರು ವರ್ಷಗಳ ಕಟ್ಟಲೆಯ ಮಥನ ಅದು. ಆ ನಿರಂತರವಾದ ಮಥನದ ಪ್ರಮೇಯವನ್ನು ಎಲ್ಲೂ ಕೂಡ ಬಿಡದೆ, ಅಂದರೆ ಮಧ್ಯ ಬೇಸರ ಆಯಿತು, ವಿಷ ಬಂತು, ಏನೋ ಉಚ್ಚೈಶ್ರವಸ್ಸು ಬಂತು, ಇನ್ನೊಂದು ಬಂತು, ಅಷ್ಟರಲ್ಲೇ ತೃಪ್ತಿ ಪಡದೆ ಬರುವ ತನಕವೂ ಹಠ ಹಿಡಿದು ಆ ಕಾರ್ಯವನ್ನು ನಿರ್ವಹಿಸಿದ್ದರ ಫಲವಾಗಿ ಅವರಿಗೆ ಸಿಗುವಂಥದ್ದು. ಅದರಿಂದಾಗಿ ದುರ್ಲಭಂ, ಅವರಿಗೂ ಸುಲಭದಲ್ಲಿ ಸಿಕ್ಕಿದ್ದಲ್ಲ ಅದು. ಅಂತಹ ಅನ್ನವನ್ನು ಮೈಥಿಲಿಗಾಗಿ ಇಂದ್ರ ಸ್ವತಃ ವಾಸವಃ ದಾಸ್ಯತಿ ಕೊಡ್ತಾನೆ. ಇದು ಇಂದ್ರನೇ ಕೊಟ್ಟದ್ದು ಅಂತ ಅವಳು ಅರ್ಥ ಮಾಡಿಕೊಳ್ತಾಳೆ. ಮೈಥಿಲಿ ಪ್ರಾಪ್ಯ ವಿಜ್ಞಾಯ ಇಂದ್ರಾದಿದಂ ತ್ವಿತಿ ಅಗ್ರಂ ಉದ್ಧೃತ್ಯ, ಅದರ ಮೊದಲ ಒಂದು ತುತ್ತನ್ನು ತೆಗೆದು ಭೂತಲೇ ನಿರ್ವಪಿಷ್ಯತಿ ರಾಮ ಯತ್ವಾಂ ಜುಷ್ಟಂ ನಿರ್ವಪಾಮಿ ಅಂತ ರಾಮನನ್ನು ಸ್ಮರಣೆ ಮಾಡಿ ಇದು ರಾಮನ ಅನ್ನ ಅಂತ ಮೊದಲು ರಾಮನಿಗಾಗಿ ತೆಗೆದಿಡುತ್ತಾಳೆ. ಯದಿ ಜೀವತಿ ಮೇ ಭರ್ತ, ಕಾಡಿನಲ್ಲಿ ರಾಮಚಂದ್ರನಿಗೆ ನನ್ನನ್ನು ಕಳೆದುಕೊಂಡು ಬದುಕುವ ಶಕ್ತಿ ಇಲ್ಲ, ಅಷ್ಟು ಅವನು ನನ್ನನ್ನು ಪ್ರೀತಿಸ್ತಾನೆ, ಅವನು ಬದುಕಿದ್ದಾನೆ, ಅಥವಾ ಒಂದು ವೇಳೆ ದೇವತ್ವಂ ಗಚ್ಚತೋರ್ವಾಪಿ, ದೇವತೆಗಳ ಪಕ್ಷವನ್ನು ಸೇರಿಕೊಂಡಿದ್ದಾನೆ, ಮೃತಿ ಹೊಂದಿದ್ದಾನೆ ಅಂತಂದಾಗಲೂ ಕೂಡ, ದೈವಾಧೀನನಾಗಿದ್ದಾನೆ ಅಂತಂದರೂ ಕೂಡ ತಯೋರನ್ನಮಿದಂ ತ್ವಿತಿ, ಇದು ಲಕ್ಷ್ಮಣನಿಗಾಗಿ, ಇದು ರಾಮನಿಗಾಗಿ ಅಂತ ಇಬ್ಬರಿಗೂ ಒಂದೊಂದು ತುತ್ತು ತೆಗೆದಿಟ್ಟದ್ದು. ಇದನ್ನು ಹೇಳಿ ಆ ಋಷಿ ಏಷ್ಯತ್ಯನ್ವೇಷಕಾಸ್ತಸ್ಯಾಹ, ಇಂತಹ ಸೀತಾ ಮತ್ತು ರಾಮರ ಸೇವೆಗಾಗಿ ಹುಡುಕುತ್ತಾ ಏಷ್ಯಂತಿ ಬರ್ತಾರೆ, ಇಲ್ಲಿಗೆ ಹುಡುಕುತ್ತಾ ಬರ್ತಾರೆ. ಅನ್ವೇಷಕಾಹ ರಾಮದೂತಾಹ ಪ್ಲವಂಗಮಾಹ, ರಾಮನನ್ನೇ ತಮ್ಮ ಜೀವ ಹೃದಯ ಅಂತ ಭಾವಿಸಿದ ಆಗಸಕ್ಕೆ ನೆಗೆದು ಕುಣಿಯುವಂತಹ ಕಪಿಗಳು ಎಂಥ ಚೇಷ್ಟೆಯವರಾದರೂ ಕೂಡ ಈ ಕೆಲಸದಲ್ಲಿ ಅವರ ಏಕಾಗ್ರತೆ ತಪ್ಪುವುದಿಲ್ಲ. ಅದು ರಾಮನ ದೌತ್ಯದ ಫಲ ಅಥವಾ ರಾಮನ ದಾಸ್ಯದ ಫಲ ಅದು. ಆಖ್ಯೇಯ ರಾಮ ಮಹಿಷಿ ತ್ವಯಾ ತೇಭ್ಯೋ ವಿಹಂಗಮ, ನೀನು ಆಗ ಆಖ್ಯ ಅವರಿಗೆ ಹೇಳಬೇಕು, ಸೀತೆ ಎಲ್ಲಿ ಹೋದ್ಲು, ಏನು ಹೋದ್ಲು, ಏನು ಪರಿಸ್ಥಿತಿ ಆಯಿತು ಅಂತ ಅವ್ರಿಗೆ ನೀನು ಹೇಳಬೇಕು. ನೀನು ಹೇಳುವುದೇ ನಿನಗೆ ದೊಡ್ಡ ಕೆಲಸ. ಸರ್ವತಾಹಿ ನ ಗಂತವ್ಯಂ ಈದೃಶಃ ಕ್ವ ಗಮಿಷ್ಯಸಿ, ಇಲ್ಲಿಂದ ನಿನಗೆ ಕದಲಿಕ್ಕಿಲ್ವೇ ಇಲ್ಲ, ನೀನು ಇಲ್ಲೇ ಇರಬೇಕು, ಕಾಯಬೇಕು, ಅವರಿಗೋಸ್ಕರ ಕಾಯಬೇಕು. ನೀನು ಕಾದು ಕ್ವ ಗಮಿಷ್ಯಸಿ, ಹೊರಟೋದ್ರೆ ನಿನಗೇನು ಸಿಗುತ್ತೆ, ಏನೂ ಸಿಗಲ್ಲ. ಆದರೆ ದೇಶಕಾಲೋ ಪ್ರತೀಕ್ಷಸ್ವ, ಈ ಪ್ರದೇಶವನ್ನು ಕಾಯು, ಅಷ್ಟೇ ಅಲ್ಲ ಈ ಬರುವವರ ಕಾಲಕ್ಕಾಗಿ ನಿರೀಕ್ಷೆ ಮಾಡು. ಪಕ್ಷೌ ತ್ವಂ ಪ್ರತಿಪತ್ಸ್ಯಸೇ, ಆಗ ನೀನು ಮರಳಿ ರೆಕ್ಕೆಯನ್ನು ಹೊಂದುವವನಾಗ್ತಿ. ನೋತ್ಸಹೇಯಂ ಅಹಂ ಕರ್ತುಂ ಅದ್ಯೈವ ತ್ವಾಂ ಸಪಕ್ಷಕಂ, ನನಗೆ ಈಗಲೇ ಬೇಕಾದರೆ ನಿನ್ನನ್ನು ಸಪಕ್ಷಕನನ್ನಾಗಿ, ಪಕ್ಷ ಉಳ್ಳವನನ್ನಾಗಿ ಮಾಡುವ ಸಾಮರ್ಥ್ಯ ನನಗೆ ಈಗಲೇ ಇದೆ. ಆದರೂ ಇದು ರಾಮನ ಕಾರ್ಯದಿಂದಾಗಿ ಆಯಿತು ಅಂದರೆ ನಿನಗೆ ನಿಜವಾದ ಅದರ ಬೆಲೆ ಗೊತ್ತಾಗುತ್ತೆ. ಈಗ ಬಂದರೆ ನಿನ್ನ ಪೂರ್ತಿ ಕೆಲಸ ಆಗುವುದಿಲ್ಲ, ನಿನ್ನ ಯಾವ ಕೆಲಸಕ್ಕೆ ಅದು ಫಲವಾಗಿ ಬರಬೇಕು ಹಾಗೆ ಬಂದಾಗಲೇ ನಿನಗೆ ಅದರ ಬೆಲೆ ಇನ್ನಷ್ಟು ಹೆಚ್ಚು ಗೊತ್ತಾಗುತ್ತೆ. ಅದರಿಂದಾಗಿ ಅದ್ಯೈವತ್ವಾಂ ಸಪಕ್ಷಕಂ ಕರ್ತುಂ ನೋತ್ಸಹೆ, ಇವತ್ತಿಗೆ ನಿನ್ನನ್ನು ಈ ರೆಕ್ಕೆಯಿಂದ ಕೂಡಿದವನನ್ನಾಗಿ ಮಾಡುವುದಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಅಷ್ಟೇ ಅಲ್ಲ, ರಹಸ್ಯತ್ವಂ ಇಹಸ್ತತ್ವಂ ತು ಲೋಕಾನಾಂ ಹಿತಂ ಕಾರ್ಯಂ ಕರಿಷ್ಯಸಿ, ನೀನಿಲ್ಲೇ ಇದ್ದು ಕೇವಲ ಕಪಿಗಳ ಹಿತಕ್ಕಾಗಿ ಮಾಡುವ ಕಾರ್ಯ ಮಾತ್ರ ಅಲ್ಲ, ಇನ್ನೂ ಅನೇಕ ಕಾರ್ಯಗಳನ್ನು ನೀನು ಮಾಡಲಿಕ್ಕಿದೆ. ತ್ವಯಾಪಿ ಖಲು ತತ್ಕಾರ್ಯಂ ತಯೋಶ್ಚ ನೃಪಪುತ್ರಯೋ ಬ್ರಾಹ್ಮಣಾನಾಂ ಸುರಾಣಾಂಚ ಮುನೀನಾಂ ವಾಸವಸ್ಯ ಚ, ನೀನು ಮಾಡುವ ಈ ರೀತಿಯಾದ ಒಂದು ಸತ್ಕರ್ಮ ಏನಿದೆ ಇದು ಆ ನೃಪಪುತ್ರರಾದಂತಹ ರಾಮಲಕ್ಷ್ಮಣರಿಗೆ ಸಂತೋಷ ತರುತ್ತೆ, ಋತ್ವಿಜರಿಗೆ ಸಂತೋಷ ತರುತ್ತೆ, ದೇವತೆಗಳಿಗೆ ಸಂತೋಷ ಆಗುತ್ತೆ, ಮುನಿಗಳು ಇದರಿಂದ ಖುಷಿ ಪಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚು ಇಂದ್ರನೇ ಈ ವಿಷಯಕ್ಕಾಗಿ ಸಂತೋಷ ಪಡ್ತಾನೆ. ಅಂದರೆ ಅದು ಅಮೃತದ, ರಾಮನಾಮದ ಅಮೃತವನ್ನೇ ಅವನ ಮೈ ಮೇಲೆ ಹರಿಸಿ ಆ ಮಳೆಯಿಂದಾಗಿ ಅವನಿಗೆ ಮತ್ತೆ ಎಲ್ಲವೂ ಮತ್ತೆ ಚಿಗುರುವಂತೆ ಮಾಡ್ತಾನೆ ಅಂತನ್ನುವ ಇಚ್ಛಾಮ್ಯಹಮಹಂ ದ್ರಷ್ಟುಂ ಭ್ರಾತರವು ರಾಮಲಕ್ಷ್ಮಣವು, ನನಗೂ ತುಂಬ ಆಸೆ ಇದೆ ರಾಮಲಕ್ಷ್ಮಣರನ್ನು ನೋಡಬೇಕು ಅಂತ ಆ ಋಷಿ ಹೇಳುವ ಮಾತು ನಿಶಾಕರ. ನೇಚ್ಛೇ ಚಿರಂ ಧಾರಯಿತುಂ ಪ್ರಾಣಾನ್ ತ್ಯಕ್ಷೇ ಕಳೇಬರಂ, ಆದರೆ ನನ್ನ ದೇಹದಲ್ಲಿ ಅಷ್ಟು ದಿನ ಬಾಳುವಂತಹ ವ್ಯವಸ್ಥೆ, ಈ ಋಣ ಈ ನೆಲದ ಜೊತೆಗಿಲ್ಲ. ನನಗೆ ನೋಡಬೇಕು ಅಂತ ಇಷ್ಟ ಇದೆ, ಆದರೆ ಆಗ್ತಾ ಇಲ್ಲ. ಪ್ರಾಣಾನ್ ಧಾರಯಿತುಂ, ಇಷ್ಟು ದೀರ್ಘ ಚಿರಂ, ಇಷ್ಟು ಅಂದರೆ ಇನ್ನೂ 8,000 ವರ್ಷ ದಾಟಿದ ಮೇಲೆ ಆ ರೀತಿಯಾದ ರಾಮಚಂದ್ರನ ಲಕ್ಷ್ಮಣನ ದರ್ಶನ ಆಗುವುದು ಸಾಧ್ಯ. ಆದ್ದರಿಂದಾಗಿ ಅಲ್ಲಿ ತನಕ ನಾನು ಇರಲಿಕ್ಕಾಗೋದಿಲ್ಲ. ತ್ಯಕ್ಷೆ, ನಾನು ದೇಹವನ್ನು ಬಿಡಲೇಬೇಕಾಗುತ್ತೆ. ನೀನು ನೋಡು, ನಾನು ಯಾಕೆ ನಿನಗೆ ರೆಕ್ಕೆ ಭರಿಸದೆ ಹಾಗೆ ಉಳಿಸಿದ್ದೇನೆ ಅಂದರೆ ನಿನಗೆ ಆ ರೀತಿಯಾದ ಒಂದು ದರ್ಶನದಿಂದಾಗಿ ಸಿಗಬೇಕಾದ ಫಲ ಅದು ಅನ್ನುವ ಕಾರಣಕ್ಕಾಗಿ ಹೀಗೆ ಹೇಳಿ ಮಹರ್ಷಿ ತು ಅಬ್ರವೀತ್ ಇದಂ
ದೃಷ್ಟ ತತ್ವಾರ್ಥ ದರ್ಶನ, ಮುಂದೆ ಏನೇನಾಗುತ್ತೆ ಅನ್ನುವ ತತ್ವವನ್ನು ಯಥಾವತ್ತಾಗಿ ತಿಳಿದು ಇದನ್ನೇ ನೀನು ಮಾಡು ಅಂತ ನನಗೆ ಎಚ್ಚರಿಸಿದ್ದ ಅನ್ನುವ ಕಾರಣಕ್ಕಾಗಿ ನನಗೆ ಇಷ್ಟು ವಿಷಯ ಗೊತ್ತಿದೆ, ಹಾಗಾಗಿ ನಿಮ್ಮನ್ನು ನಾನು ಮಾತಾಡಿಸ್ತಾ ಇದ್ದೇನೆ ಅಂತ ಹೀಗೆ ಹೇಳ್ತಾನೆ. ಇದಕ್ಕೆ ಕಪಿಗಳಲ್ಲಿ ತುಂಬ ವಿಚಿತ್ರವಾದ ಪ್ರತಿಕ್ರಿಯೆ ಬರುತ್ತೆ. ಆನಂತರ ಅವನು ಕೂಡ ಆ ವಿಂಧ್ಯದ ಬೆಟ್ಟದ ತುದಿಯನ್ನು ಹತ್ತುತ್ತಾನೆ. ಹತ್ತಿ ಮತ್ತಷ್ಟು ಸಂಗತಿಗಳನ್ನು ಅವುಗಳ ಜೊತೆಗೆ ಹಂಚಿಕೊಳ್ತಾನೆ. ಆ ಏನು ಅಂಶಗಳು ಅಂತ ಅನ್ನೋದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.